शांति। अंतर मन में ज्योति जगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा। से आए अपने आप को जानो, राजयोग के द्वारा अपना परम पिता पहचानो। इसी राजपथ पर चलकर पालो अपना बसेरा। तुम हो आत्मा तन से न्यारे, परमात्मा को प्यारे। दिव्य गुणों को धारण करके योगी बनो दुलारे। ज्योति बिंदु ही तोड़ेगा ये माया मोह का घेरा। अंतर मन में ज्योति जगा लो, होगा दूर अंधेरा। ओम शांति, ओम शांति।
ओम शांति। आज का साकार महावाक्य। बाबा आज सर्वशक्तिमान आई ही बाबा। बाबा अपन को मैं ब्लॉटिंग पेपर कहते हैं। बाबा ಇವತ್ತು
ನಾನು ಬ್ಲಾಟಿಂಗ್ ಪೇಪರ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಬಾಬಂದು ಅನೇಕ ಮಹಿಮೆ ಇದೆ, ವಿಶೇಷತೆ ಇದೆ. ಆದರೆ ಇವತ್ತು ಸ್ಪೆಷಲ್ಲಾಗಿ ಹೇಳ್ತಾರೆ, ನಾನು ಬ್ಲಾಟಿಂಗ್ ಪೇಪರ್ ಇದ್ದೀನಿ. ಎಲ್ಲ ಮಕ್ಕಳು, ನಮ್ಮೆಲ್ಲರಲ್ಲಿರೋ ಪಾಪವನ್ನು ಹೀರುವಂಥದ್ದು. ಎಲ್ಲಾದರೂ ಚೆಲ್ಲಿದರೆ ನಾವು ಪೇಪರ್ ಹಾಕ್ತೀವಲ್ಲ, ಬ್ಲಾಟಿಂಗ್ ಪೇಪರ್. ಅದೇ ಥರ ಬಾಬಾ ಇವತ್ತು ಮುರಳಿ ಪೂರ ಹೇಳ್ತಾರೆ, ನನ್ನನ್ನು ನೀವು ನೆನಪು ಮಾಡಬೇಕು. ನೆನಪು ಮಾಡೋದರಿಂದ ಪಾಪವನ್ನೆಲ್ಲ ನಾನು ಹೀರ್ಕೊಂಡು ಬಿಡ್ತೀನಿ ಅಂತ. ಮುರಳಿಯ ಮುಖ್ಯ ಸಾರ ಇದೇ ಆಗಿದೆ. मधुर मीठे बच्चे, हर एक के पाप चूसने वाला फर्स्ट क्लास ब्लॉटिंग पेपर एक शिव बाबा है. ಮಧುರ ಮಕ್ಕಳೇ, ನಾನು ಪ್ರತಿಯೊಬ್ಬರ ಪಾಪವನ್ನು ಹೀರಿಕೊಳ್ಳುವಂತಹ ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಆಗಿದ್ದೇನೆ. ಬಾಬಾ ಫಸ್ಟ್ ಕ್ಲಾಸ್ ब्लॉटिंग पेपर इधर है. उसको याद करो तो पाप खत्म हो. ಆ ಒಬ್ಬ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ಪಾಪವೆಲ್ಲವೂ ಸಮಾಪ್ತಿಯಾಗುತ್ತದೆ. ಪ್ರಶ್ನೆ ಮಾಡ್ತಾರೆ ಬಾಬಾ, ಆತ್ಮ ಪರ್ सबसे गहरे दाग कौन से हैं? आत्मा पर सबसे गहरे दाग कौन से हैं? उसको मिटाने के लिए कौन सी मेहनत करो? कौन सी मेहनत करो? ಆತ್ಮ ಮೇಲೆ ಎಲ್ಲಕ್ಕಿಂತ ಆಳವಾದ ಕಲೆ ಯಾವುದಿದೆ? ಕಲೆ. ಈಗ ಕೆಲವೊಂದು ಏನಾದರೂ ಬಿದ್ದರೆ ಬಟ್ಟೆ ಮೇಲೆ ಕಲೆ ಆಗ್ತದಲ್ಲ, ಕೆಲವುದು ಎಷ್ಟು ಕ್ಲೀನ್ ಮಾಡಿರೂ ಅದು ಕಲೆ ಹೋಗಲ್ಲ. ಆಳವಾದ ಕಲೆ ಅಂತ ಹೇಳ್ತಾರೆ. ಅದನ್ನು ಅಳಿಸೋದಕ್ಕೋಸ್ಕರ ಯಾವ ಪರಿಶ್ರಮ ಪಡಬೇಕು? ಆತ್ಮನಲ್ಲಿ ಇದಿದೆ, ಕಲೆ ಇದೆ. ಯಾವ ಪರಿಶ್ರಮ ಪಡೋಣ? ಬಾಬಾವ್ರು ಕೇಳ್ತಾ ಇದ್ದಾರೆ. ಉತ್ತರ, आत्मा पर देह अभिमान का बहुत गहरा दाग पड़े हुए है. ಆತ್ಮನ ಮೇಲೆ ದೇಹಾಭಿಮಾನದ ಬಹಳ ಆಳವಾದ ಕಲೆ ಬಿದ್ದಿದೆ. घड़ी घड़ी किसी देहदारी के नाम रूप से फंस पड़ती है. ಗಳಿಗೆ ಗಳಿಗೆಗೆ ಒಬ್ಬರನ್ನ ನೆನಪು ಮಾಡೋದು, ಅವ್ರನ್ನ ಬಿಡೋದು, ಇನ್ನೊಬ್ಬರು ನೆನಪು ಮಾಡೋದು, ಹಿಂಗೆ ಅನೇಕ ದೇಹದಾರಿಗಳ ನಾಮ ರೂಪದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. बाप को याद ना कर ದೇಹದಾರಿयों को याद करती रहती है. ದೊಡ್ಡ ಕಲೆ ಯಾವ್ದು ಹೇಳ್ತಾರೆ ಬಾಬಾ? ತಂದೆಯನ್ನು ನೆನಪು ಮಾಡೋದಕ್ಕೆ ಬದಲಾಗಿ ದೇಹದಾರಿಗಳ ನೆನಪಿನಲ್ಲೇ ಇರ್ತಾರೆ. ಬಾಬೂರ್ನ ಮರೆಯೋದು, ದೇಹದಾರಿಗಳ ನೆನಪು ಮಾಡೋದು. ಏಕ್ ದೋ ಕಿ ದಿಲ್ ಕೋ ದುಃಖ ದೇತಿ ಹೈ. ಅಷ್ಟೇ ಅಲ್ಲದೆ ಪರಸ್ಪರ ಒಬ್ಬರಿಗೊಬ್ಬರಿಗೆ ದುಃಖ ಕೊಡ್ತಾ ಇರೋದು. इस दाग को मिटाने के लिए देही अभिमानी बनने की मेहनत करो. ಈ ಕಲೆಯನ್ನ ಅಥವಾ ಈ ಲೋಪ ಏನಿದೆ, ಆತ್ಮನ ತಪ್ಪೇನಿದೆಯಲ್ಲ, ಇದನ್ನ ಸಮಾಪ್ತಿ ಮಾಡೋದಕ್ಕೋಸ್ಕರ ಆತ್ಮ ಅಭಿಮಾನಿ ಆಗುವ ಪರಿಶ್ರಮ ಪಡಬೇಕು. ಅಂದರೆ ನಾಮರೂಪದಿಂದ ಸಿಕ್ಕಾಕೊಳ್ಳೋದ್ರಿಂದ ಮುಕ್ತ ಆಗೋದು, ಇನ್ನೊಂದು ಬೇರೆ ಯಾರಿಗೂ ನಮ್ಮಿಂದ ದುಃಖ ಆಗಬಾರ್ದು. ಇದರಿಂದ ನಾವು ಸಂಪೂರ್ಣ ಈ ಕಲೆಯನ್ನು ಅಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. आज का गीत है, ಮುಕುಡ ದೇಖ್ಲೆ ಪ್ರಾಣಿ. ನಿನ್ನ ಮುಖ ನೋಡ್ಕೊಳ್ಳೋ ಪ್ರಾಣಿ ಅಂದರೆ ಆತ್ಮ, ಮನುಷ್ಯ. ನಿನ್ನ ಮುಖ ನೋಡ್ಕೋ, ನೀನು ಎಷ್ಟು ಪಾಪ ಮಾಡಿದ್ಯಾ, ಎಷ್ಟು ಪುಣ್ಯ ಮಾಡಿದ್ಯಾ ಅಂತ ಹಾಡು. ಓಂ ಶಾಂತಿ. मीठे मीठे सभी सेंटर के बच्चों ने गीत सुना. अब अपन को देख लो कि कितने पुण्य हैं और कितने पाप मिटे हैं. ಬಾಬರು ಹೇಳ್ತಾರೆ, ಮಧುರಾತಿ ಮಧುರ. ಎಲ್ಲ ಸೆಂಟರಿನ ಮಕ್ಕಳು ನೀವು ಗೀತೆಯನ್ನು ಕೇಳಿದಿರಲ್ವ? ಅಂದಾಗ ತಮ್ಮನ್ನು ತಾವು ನೋಡ್ಕೊಳ್ಬೇಕು. ನಾನು ಎಷ್ಟು ಪುಣ್ಯ ಮಾಡ್ಕೊಂಡಿದ್ದೀನಿ ಮತ್ತು ಎಷ್ಟು ಪಾಪವನ್ನು ಅಳಿಸ್ಕೊಂಡಿದ್ದೀನಿ. ಒಂದು
ಪಾಪ ಎಷ್ಟು ಅಳಿಸ್ಕೊಂಡಿದ್ದೀನಿ ಮತ್ತು ಎಷ್ಟು ಪುಣ್ಯ ಮಾಡ್ಕೊಂಡಿದ್ದೀನಿ, ಇದನ್ನ ತಾವೆಲ್ಲರೂ ನೋಡ್ಕೊಳ್ಳಿ ಅಂತ ಬಾಬಾ ನಮ್ಗೆ ಹೇಳ್ತಾ ಇದ್ದಾರೆ. ಸಾರಿ ದುನಿಯಾ ಸಾಧು ಸಂತ ಆದಿ ಪುಕಾರ್ತೆ ಹೇ ಕಿ ಹೇ ಪತಿತ್ ಪಾವನ್, ಏಕ್ ಹಿ ಪತಿತ್ ಸೆ ಪಾವನ್ ಬನಾನೆ ವಾಲ ಬಾಪ್ ಹೇ. ಏಕೆಂದ್ರೆ ಇಡೀ ಜಗತ್ತಿನವರೆಲ್ಲರೂ ಸಾಧು ಸಂತರಿಂದ ಹಿಡಿದು ಎಲ್ಲರೂ ಹೇ ಪತಿತ ಪಾವನ ಅಂತ ತಂದೆಯನ್ನ ಕರೀತಾರೆ ನೋಡ್ರಿ. ಒಬ್ಬ ಪತಿತ ಪಾವನ ತಂದೆಯನ್ನ ಕರೀತಾರೆ. ಎಲ್ಲರನ್ನ ಪಾವನ ಮಾಡುವಂಥವ್ರು ಬಾಬಾ ಆಗಿದ್ದಾರೆ. ಬಾಕಿ ಸಬಿ ಮೇ ಹೈ ಪಾಪ, ಯೋ ತೋ ತುಮ್ ಜಾನ್ತೆ ಹೋ ಕಿ ಆತ್ಮ ಮೇ ಹಿ ಪಾಪ್ ಹೈ. ಬಾಬಾ ಹೇಳ್ತಾರೆ ಎಲ್ಲರಲ್ಲೂ ಸಾಧು ಸಂತರಿಂದ ಹಿಡಿದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಿದೆ ಆತ್ಮನಲ್ಲಿ ಪಾಪವಿದೆ. ಇದು ನಿಮಗೆ ಗೊತ್ತಿದೆ, ನಾವೆಲ್ಲರೂ ಆತ್ಮರೇನಿದ್ದೀವಿ, ಪಾಪಾತ್ಮರಿದ್ದೇವೆ ಅಂತ. पुण्य भी आत्मा में है, आत्मा ही पावन आत्मा ही पतित बनती है. ಪುಣ್ಯನೂ ಕೂಡ ಆತ್ಮನಲ್ಲಿದೆ, ಆತ್ಮನಲ್ಲೇ ಪಾಪನೂ ಇದೆ, ಪುಣ್ಯನೂ ಇದೆ. ಆತ್ಮನ ಪಾವನನೂ ಆಗಿರುವಂಥದ್ದು ಈಗ ಪತಿತ ಆಗ್ಬಿಟ್ಟಿದೆ. ಪತಿತ ಪಾವನ ಎರಡು ಆಗೋದು ಯಾವುದು? ಶರೀರ ಅಲ್ಲ, ಆತ್ಮ ಅನ್ನೋದನ್ನ ಬಾಬಾ ಪಕ್ಕ ಮಾಡ್ತಾ ಇದ್ದಾರೆ. ಯಹ ಸಬ್ ಆತ್ಮ ಈ ಪತಿತ ಹೈ, पापों के दाग लगे हुए हैं, इसलिए पापात्मा कहा जाता है. ಇಲ್ಲಿ ಎಲ್ಲ ಆತ್ಮರು ಹೇಗಿರೋದು? ಪತಿತರಾಗಿರೋದಲ್ಲ. ಅದರಿಂದ ಪಾಪದ ಈ ಕೊಳೆ ಏನಿದೆಯಲ್ಲ ಇದು ಹಚ್ಚಲ್ಪಟ್ಬಿಟ್ಟಿದೆ. ಅದರಿಂದ ಪಾಪಾತ್ಮ ಅಂತ ಕರೀಲಾಗುತ್ತೆ. ಆತ್ಮನಲ್ಲಿ ಪಾಪಕರ್ಮದ ಲೇಪನ ಇದೆ, ಆದ್ರಿಂದ ಪಾಪಾತ್ಮ ಅಂತ ಕರೀಲಾಗುತ್ತೆ ಈಗಿನ ಆತ್ಮನನ್ನ. ಅಪ್ಪ ಪಾಪ ನಿಖಲೆ ಕೈಸೆ, ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ತಾನೆ ನಾವು ಆತ್ಮರಲ್ಲಿ, ಅದನ್ನ ತೆಗಿಯೋದು ಹೇಗೆ ಬಾಬಾ ಕೇಳ್ತಾರೆ. ಜಬ್ ಕೋಯಿ ಚೀಜ್ ಪರ್ ಸಾಹಿ ವ ತೇಲ್ ಗಿರ್ ಜಾತಾ ಹೈ ತೋ ಬ್ಲಾಟಿಂಗ್ ಪೇಪರ್ ರಖತೆ ಹೈ, ಓ ಸಾರಾ ಚೂಸ್ ಲೇತಾ ಹೈ. ಬಾಬಾ ಎಷ್ಟು ಸುಂದರ ಉದಾಹರಣೆ ಹೇಳ್ತಿದ್ದಾರೆ. ಎಲ್ಲಾದ್ರೂ ಎಣ್ಣೆ ಚೆಲ್ಲಿರುತ್ತೋ ಅಥವಾ ಏನಾದ್ರೂ ಬೇರೆ ಪದಾರ್ಥ ಚೆಲ್ಲಿದ್ದಾಗ ಅದನ್ನ ಹೀರ್ಕೊಳಕ್ ಏನ್ ಮಾಡ್ತಾರೆ? ಒಂದು ಬ್ಲಾಟಿಂಗ್ ಪೇಪರ್ ಹಾಕ್ತಾರೆ, ಅದೆಲ್ಲನೂ ಹೀರ್ಕೊಂಡ್ಬಿಡುತ್ತೆ. अब सभी मनुष्य याद करते हैं एक को, क्योंकि वही ब्लॉटिंग पेपर है, पतित पावन है. ಬಾಬಾ ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲ ಎಲ್ಲಾ ಮನುಷ್ಯರು ಬಾಬೋರ್ನ ನೆನಪು ಮಾಡ್ತಾರೆ. ಯಾಕೆ ಅಂತಂದ್ರೆ ಬಾಬಾ ಒಬ್ಬರೇ ಅವರು ಬ್ಲಾಟಿಂಗ್ ಪೇಪರ್ ಇದ್ದಾರೆ, ಅವರೇ ಪತಿತ ಪಾವನನಾಗಿದ್ದಾರೆ. ಅಂದ್ರೆ ಪಾಪವನ್ನೆಲ್ಲ ಹೀರುವಂತಹವರಾಗಿದ್ದಾರೆ. सिवाय उस एक के और कोई ब्लॉटिंग पेपर है ही नहीं, वो तो जन्म जन्म गंगा स्नान करते और ही पतित हुए है. ಬಾಬನ ವಿನಃ ಆ ಒಬ್ಬ ತಂದೆಯ ವಿನಃ ಮತ್ತಾರೂ ಪಾಪವನ್ನ ವಿಮೋಚನೆ ಮಾಡುವವರಲ್ಲ. ಸಾರಿ, ಬಾಬಾ ಹೇಳ್ತಾರೆ ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರ್ಲಿಲ್ಲಲ್ಲ, ಪರಮಾತ್ಮನ ಪರಿಚಯ ಇಲ್ದಿರೋದ್ರಿಂದ ಏನ್ ಮಾಡಿದ್ದು? ಗಂಗಾ ಸ್ನಾನ ಮಾಡ್ಕೊಂಡೇ ಬಂದಿದ್ದು, ಇನ್ನೂ ಪತಿತರೇನೆ ಆಗ್ತಾ ಬಂದಿದ್ದು. पतितों को पावन बनाने वाला एक ही शिव बाबा ब्लॉटिंग पेपर है भी छोटी छोटे थे, छोटी एक बिंदी है. बाबा को देखिए, बाबा ಹೇಗಿದ್ದಾರೆ? ಅವರು ಇರೋದು ಅತಿ ಸೂಕ್ಷ್ಮ ಬಿಂದು, ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ಇದ್ದಾರೆ. ಆದರೆ ಎಲ್ಲ ಆತ್ಮನಲ್ಲಿರುವ ಪಾಪವನ್ನ ಹೀರುವಂತಹ ಬ್ಲಾಟಿಂಗ್ ಪೇಪರ್ ಇದ್ದಾರೆ. ಎಂತ ಅದ್ಭುತ ಮಾತು ಹೇಳ್ತಾ ಇದ್ದಾರೆ ನೋಡಿ ಬಾಬಾ. ಸಬ್ಕಾ ಪಾಪ ನಷ್ಟ ಕರ್ತೆ ಹೇ, ಕಿಸ್ ಯುಕ್ತಿ ಸೇ. ಬಾಬಾ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲರ ಪಾಪ ಈಗ ಆತ್ಮನ್ನ ಸ್ವಚ್ಛ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ತಾನೆ, ಪಾವನ ಮಾಡಿ. ಅದಕ್ಕೆ ಪ್ರತಿಯೊಬ್ಬ ಆತ್ಮ ಏನ್ ಮಾಡ್ತಾರೆ? ಪರಮಾತ್ಮ ತಂದೆಯನ್ನ ಹೇ ಪತಿತ ಪಾವನ ಅಂತ ಬಲೆ ಗೊತ್ತಿಲ್ಲ ಅಂದ್ರೂ ಕರೀತಾರಲ್ವಾ. ಅದಕ್ಕೆ ಬಾಬಾ ಹೇಳ್ತಾ ಇರೋದು ಯಾವ್ದ್ರಿಂದ? ಸಿರ್ಫ್ ಕೇತೆ ಮುಜ್ ಬ್ಲಾಟಿಂಗ್ ಪೇಪರ್ ಕೋ ಯಾದ್ ಕರೋ ಮೈ ತೋ ಚೈತನ್ಯ ಹುನ. ಬಾಬಾ ಹೇಳ್ತಿರೋದು ಕೇವಲ ನೀವೇನ್ ಮಾಡ್ಬೇಕು, ಪಾಪ ಅಳಿಸ್ಕೊಳ್ಬೇಕು ಅಂದ್ರೆ ಒಬ್ಬನೇ ಅತಿ ಸೂಕ್ಷ್ಮ ತಂದೆ ನೋಡ್ರಿ, ಆ ತಂದೆ ಒಬ್ಬರನ್ನ ನೆನಪು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಬಾಬಾ ಹೇಗಿದ್ದಾರೆ? ನಾನು ಚೈತನ್ಯನಿದ್ದೀನಿ. ಬಿಂದು ಬಾಬಾ ಜಡ ಅಲ್ಲ, ಬಿಂದು ನಾವು ಆತ್ಮರು ಚೈತನ್ಯ, ಬಾಬನು ಕೂಡ ಚೈತನ್ಯನಿದ್ದಾರೆ ತಾನೆ. ತುಮ್ಕೋ ಅವ್ರ ಕೋಯಿ ತಕ್ಲೀಫ್ ನಹಿ ದೇತಾ ಹೂಂ. ಎಷ್ಟು ಪ್ರೀತಿ ನೋಡಿ ಬಾಬಾ ಅವ್ರಿಗೆ ಮಕ್ಕಳ ಮೇಲೆ. ನಿಮ್ಗೆ ಯಾವುದೇ ಕಷ್ಟ ಕೊಡಲ್ಲ ಮಕ್ಕಳೇ, ನೀವು ನನ್ನೊಬ್ಬ ತಂದೆಯನ್ನ ನೆನಪು ಮಾಡ್ರಿ ಸಾಕು. ತುಮ ಬಿ ಆತ್ಮ ಬಿಂದಿ ಬಾಪ ಬಿ ಬಿಂದಿ ಹೇ. ಬಾಬಾಕು ದೇಖಿಯೇ, ಬಾಬರು ಹೆಂಗಿದ್ದಾರೆ? ಬಾಬನು ಬಿಂದು ಮತ್ತು ನಾವು ಆತ್ಮರು ಸಹ ಬಿಂದು ಆಗಿದ್ದೀವಿ. ಕೇತೆ ಹೇ ಸಿರ್ಫ್ ಮುಜೆ ಯಾದ್ ಕರೋ ತೋ ತುಮ್ಹಾರೆ ಸಬ್ ಪಾಪ ಕಟ್ ಜಾಯೆಂಗೆ.
ನನ್ನೊಬ್ಬನನ್ನೇ ಮಕ್ಕಳೇ ನೀವು ನೆನಪು ಮಾಡಿದ್ದೆ ಆದ್ರೆ ಬಿಂದುವಾಗಿ ನಾನು ಬಿಂದು ಒಬ್ಬನನ್ನ ನೆನಪು ಮಾಡಿದ್ರೆ ನಿಮ್ ಪಾಪವೆಲ್ಲವೂ ಕಟ್ಟಾಗಿ ಹೋಗ್ಬಿಡುತ್ತೆ. अब हर एक अपनी दिल से पूछे कि याद से कितने पाप मिटे हैं. ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮನ್ನು ನಾವು ಕೇಳ್ಕೊಳ್ಬೇಕು, ದಿಲ್ಸೆ ಕೇಳ್ಕೊಳ್ಬೇಕು, ನಾನು ನೆನಪು ಮಾಡಿ ನೆನಪಿನಿಂದ ಎಷ್ಟು ನನ್ನ ಪಾಪವನ್ನ ಸಮಾಪ್ತಿ ಮಾಡ್ಕೊಂಡಿದ್ದೇನೆ ಅಂತ. ಅವ್ರು ಕಿತನೆ ಹಮ್ನೆ ಕಿಯೇ ಹೇ, ಬಾಕಿ ಕಿತನೆ ಪಾಪ ರಹೇ ಹೇ. ಅಂದ್ರೆ ನಾನು ಎಷ್ಟು ಪಾಪ ಮಾಡಿದ್ದೀನಿ, ಎಷ್ಟೀಗ ಬಾಬು ನೆನಪಿನಿಂದ ಕಳ್ಕೊಂಡಿದ್ದೀನಿ ಅಂತ ತಮ್ಮನ್ನು ತಾವು ನೋಡ್ಕೊಳ್ಳಿ. ಅವರು ಬಾಕಿ ಕಿತ್ತನೆ ಪಾಪ ರಹೇ ಹೇ, ಉಳ್ಕೊಂಡಿರೋದೆಷ್ಟು. ಅರ್ಥ ಆಗ್ತಿದೆಯಲ್ಲ ಪಾಯಿಂಟ್, ಮುಖ್ಯ ಮಾತು ಹೇಳ್ತಿದ್ದಾರೆ ಬಾಬಾ. ಇವ್ ಮಾಲೂಮ್ ಪಡೆ ಕೈಸೆ, ಎಷ್ಟು ಉಳಿಸ್ಕೊಂಡಿದ್ದೀನಿ ಎಷ್ಟು ಕಳ್ಕೊಂಡಿದ್ದೀನಿ ಅನ್ನೋದು ನನ್ಗೆ ಹೆಂಗ್ ಗೊತ್ತಾಗ್ಬೇಕು ಕೇಳ್ತಾ ಇದ್ದಾರೆ ನೋಡಿ ಬಾಬಾ. दूसरे को भी रास्ता बताते रहो कि एक ब्लॉटिंग पेपर को याद करो. ಯಾವುದು ಮೆಜರ್ಮೆಂಟ್ ಹೇಗೆ, ನಾನು ಆತ್ಮನು ಬಾಬೋರ್ನ ನೆನಪು ಮಾಡ್ತಾ ಹೋಗ್ಬೇಕು ಮತ್ತು ಬೇರೆಯವ್ರಿಗೂ ಬಾಬೋರ್ನ ನೆನಪು ಮಾಡುವಂತಹ ದಾರಿಯನ್ನ ತೋರಿಸ್ಬೇಕು. ಒಬ್ಬನೇ ಬ್ಲಾಟಿಂಗ್ ಪೇಪರ್ನ ನೀವು ನೆನಪು ಮಾಡಿ, ತಂದೆ ನೆನಪು ಮಾಡಿ ಅನ್ನೋ ವಿಷಯನ ಹೇಳ್ಬೇಕು. सबको यो राय देना तो अच्छा है ना, यो भी वंडर है. जिसको राय देते हैं वो तो बाप को याद करने में लग जाते हैं. ಬಾಬಾ ಹೇಳ್ತಾರೆ ಎಲ್ಲರಿಗೂ ಇದೇ ಸಲಹೆ ಕೊಡ್ರಿ, ಇದು ಒಳ್ಳೇದಲ್ವಾ. ನೀವು ಆತ್ಮ ಆಗಿ ಆತ್ಮನ ಆದ ತಂದೆಯನ್ನ, ನಮ್ಮೆಲ್ಲರ ತಂದೆಯನ್ನ ನೆನಪು ಮಾಡ್ರಿ ಅನ್ನುವಂಥದ್ದು. ಅಂದ್ರೆ ಬಾಬಾ ಹೇಳ್ತಾರೆ ಇದು ಎಂತಹ ಅದ್ಭುತವಾದಂತ ಸಲಹೆ. ಇಂಥ ಪುಣ್ಯದ ಮಾತು ಯಾರಾದ್ರೂ ಹೇಳ್ಕೊಡ್ತಾರ ಯಾರಿಗಾದ್ರು? ಪಾಪ ತೊಳ್ಕೊಳ್ಳೋ ಮಾತು ಅಲ್ವಾ ಇದು. ಅದಕ್ಕೆ ಬಾಬಾ ಹೇಳ್ತಾರೆ ಬಾಬೋರ್ನ ನೆನಪು ಮಾಡ್ಬೇಕು. ನೀವು ಯಾರ್ಯಾರಿಗೆ ಹೇಳ್ತಿರೋ ಅವರೆಲ್ಲರೂ ಬಾಬೋರ್ ನೆನಪಿನಲ್ಲಿ ತೊಡಗಬೇಕು. ಇದೇ ಸಲಹೆಯನ್ನ ಕೊಡ್ತಾ ಹೋಗಿ. और राय देने वाले खुद याद नहीं करते हैं इसलिए पाप कटते नहीं है. ನಾವೇನ್ ಮಾಡ್ತೀವಿ, ಎಲ್ಲರಿಗೂ ಬಾಬೋರ್ನ ನೆನಪು ಮಾಡಿ ಅಂತ ಬೇರೆಯವ್ರಿಗೆ ಹೇಳ್ಕೊಡ್ತೀವಿ. ಇವಾಗ ನಾವು ನೆನಪು ಮಾಡ್ಲಿಲ್ಲ ಅಂದ್ರೆ ಅದೇನಾಗುತ್ತೆ, ನಮ್ಮ ಪಾಪ ಕಟ್ಟಾಗೋದಿಲ್ವಲ್ಲ, ಬರೀ ಹೇಳುವಂಥವ್ರಾಗ್ಬಿಡ್ತೀವಿ. ಬಾಬಾ ಕೆಲವೊಂದ್ಸತಿ ಪಂಡಿತ ಹೇಳ್ತಾರೆ ನೋಡಿ, ಪತಿತ್ ಪಾವಂತೋ ಏಕ ಕೋ ಹಿ ಕಹಾ ಜಾತಾ ಹೈ, ಅನೇಕ ಪಾಪ ಲಗೆ ಹುಯೇ ಹೈ. ಪತಿತ ಪಾವನ ಅಂದ್ರೆ ಒಬ್ಬ ತಂದೆಗೆ ಹೇಳಲಾಗುತ್ತೆ. ಬಾಬೋರ್ ಹೇಳುವಾಗ ಬುದ್ಧಿಯಿಂದ ಏನ್ ಮಾಡ್ಬೇಕು, ನಾವು ಬಾಬೋರ್ನ ನೋಡ್ತಾ ಹೋಗ್ಬೇಕು, ಬಾಬಾ ಯಾರಾಗಿದ್ದಾರೆ ಅಂದಾಗ. ನಾವೆಲ್ಲ ಆತ್ಮರಲ್ಲಿ ಅನೇಕ ಪಾಪ ಇದೆ, ಒಂಥರದ್ದಲ್ಲ, ಅನೇಕ ಪ್ರಕಾರದಿದೆ. ಕಾಮ್ ಕಾ ಪಾಪ ದೇಹ ಅಭಿಮಾನ್ ಕಾ ತೋ ಪೆಹಲೆ ನಂಬರ್ ಕಾ ಪಾಪ ಹೈ ಜೋ ಸಬ್ಸೆ ಖರಾಬ್ ಹೈ. ಬಾಬಾ ಹೇಳ್ತಾರೆ ಕಾಮ ವಿಕಾರ ಏನಿದೆ ಅದನ್ನ ಬಾಬಾ ಪಾಪ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನಾವು ಎಲ್ಲರನ್ನ ದೇಹ ಅಂತ ತಿಳಿದು ನೋಡುವಂಥದ್ದು, ನಾನು ದೇಹಾಭಿಮಾನದಲ್ಲಿರೋದನ್ನ ಬಾಬಾ ಹೇಳ್ತಾ ಇದ್ದಾರೆ, ಇದು ನಂಬರ್ 1 ಪಾಪ ಆಗಿದೆ. ಇದು ಎಲ್ಲದಕ್ಕಿಂತ ಕೆಟ್ಟದ್ದು ದೇಹಾಭಿಮಾನ, ಅದು ಬೀಜ ತಾನೆ, ಅದರಿಂದ ಮಿಕ್ಕಿದ್ದೆಲ್ಲ ಉಟ್ಕೊಳ್ಳುತ್ತಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಅಬ್ ಬಾಪ್ ಕೇತೆ ಹೇ ದೇಹಿ ಅಭಿಮಾನಿ ಬನೋ, ಜಿತನಾ ಮಾಮೆ ಕಮ್ ಯಾದ್ ಕರೋಗೆ तो जो तुम्हारे में खाद पड़ी है वो भस्म होगी. ಇವಾಗ ನಾವೆಲ್ಲರೂ ಏನಾಗ್ಬೇಕಂತಾರೆ ಬಾಬಾ, ಆತ್ಮ ಅಭಿಮಾನಿ ಆಗ್ಬೇಕು ಅಂತ ಹೇಳಿ. ಎಷ್ಟು ಮಕ್ಕಳೇ ನೀವು ನನ್ನನ್ನ ನೆನಪು ಮಾಡ್ತೀರಾ, ಆಗ ತಮ್ಮಲ್ಲಿರುವಂತಹ ರಷ್ಟೆಲ್ಲವೂ, ಪಾಪದ ಲೇಪನವೆಲ್ಲವೂ ಸಮಾಪ್ತಿ ಆಗ್ಬಿಡುತ್ತೆ, ಭಸ್ಮ ಆಗ್ಬಿಡುತ್ತೆ. ಅದಕ್ಕೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಔರೋं को भी यह रास्ता बताना है, जितना औरों को समझाएंगे तो तुम्हारा भी भला होगा. ಇದೆರಡು, ಸ್ವಕಲ್ಯಾಣನೂ ಆಗ್ಬೇಕು, ಅನ್ಯರ ಕಲ್ಯಾಣನೂ ಮಾಡ್ಬೇಕು. ನಾವು ನೆನಪು ಮಾಡ್ಬೇಕು, ಬೇರೆಯವ್ರಿಗೂ ಬಾಬೋರ್ ಪರಿಚಯ ಕೊಟ್ಟು ಅವ್ರಿಗೂ ನೆನಪು ಮಾಡೋದನ್ನ ಕಲಿಸ್ಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಉದ್ಧಾರ ಆಗತ್ತೆ, ನಮ್ಗೆ ಒಳಿತಾಗತ್ತೆ ಅಂತ ಬಾಬಾ ಹೇಳುದು. इस धंधे में ही लग जाओ, औरों को भी यह समझाना है कि बाप को याद करो तो पुण्यात्मा बन जाएंगे. ಬಾಬಾ ಹೇಳ್ತಾರೆ ಇದೇ ಉದ್ಯೋಗ ನಮ್ಗೆ. ನಾವು ನೆನಪು ಮಾಡ್ಬೇಕು, ನಮ್ಮ ಸುತ್ತಮುತ್ತ ಯಾರು ಬರ್ತಾರೆ ಅವರೆಲ್ಲರಿಗೂ ನೆನಪು ತರಿಸ್ಬೇಕು. ಇವಾಗ ಜಾಸ್ತಿ ಜನ ಸಿಗಲ್ಲ, ಅದಕ್ಕೇನು ಹೇಳ್ಕೊಡ್ತಾ ಇದ್ದಾರೆ ಬಾಬಾ, ಮನ್ಸ ಸೇವೆ ಮಾಡಿ, ಮನಸ್ಸಿನಿಂದ ಎಲ್ಲ ಆತ್ಮರಿಗೂ ಅನುಭೂತಿ ಮಾಡಿಸಿ ಪರಿಚಯ ಕೊಡ್ರಿ, ಬಾಬೋರ್ ನೆನಪು ತರಿಸಿ ಅವ್ರಿಗೆಲ್ಲ ಅಂತ ಹೇಳಿ. ಇದು ಪುಣ್ಯದ ಮಾತು. ತುಮ್ಹಾರ ಕಾಮ್ ಹೈ ದೂಸರೋं को भी यह बताना कि पतित पावन एक है, बल तुम ज्ञान नदियां अनेक हो, लेकिन तुम सबको कहते हो कि एक को याद करो. ಬಾಬಾ ಹೇಳ್ತಾರೆ ಮಕ್ಕಳೇ, ನಿಮ್ ಕಾರ್ಯ ಏನಪ್ಪಾ ಅಂದ್ರೆ, ನಿಮ್ ಕೆಲಸ ಏನಪ್ಪಾ ಅಂದ್ರೆ ಬೇರೆಯವರಿಗೆ
ಪತಿತ ಪಾವನ ತಂದೆ ಒಬ್ಬರೇ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿದೆ ಅನ್ನೋದು. ಮಕ್ಕಳೆಲ್ಲರೂ ಜ್ಞಾನ ನದಿಗಳನ್ನೇ ಇದೆ ತಾನೆ ಅಂದಾಗ ಬಾಬಾ ಹೇಳ್ತಾರೆ, ನೀವೆಲ್ಲರಿಗೂ ಏನು ಹೇಳ್ಬೇಕು, ಒಬ್ಬನನ್ನ ನೆನಪು ಮಾಡ್ರಿ. ಬುದ್ಧಿಯಿಂದ ನೋಡ್ತಿದ್ದೀರಲ್ಲ, ಎಲ್ಲ ಆತ್ಮರಿಗೆ ಏನು ಹೇಳ್ಕೊಡ್ಬೇಕು, ನೀವೆಲ್ಲರೂ ಒಬ್ಬ ತಂದೆಯನ್ನ ನೆನಪು ಮಾಡಿ ಅಂತ ತಿಳಿಸಿ. ಓ ಏಕ ಹಿ ಪತಿತ್ ಪಾವನ್ ಹೇ, ಬಾಬಾ ಯಾರಾಗಿದ್ದಾರೆ, ಒಬ್ಬರೇ ಪತಿತ ಪಾವನ. ಉನ್ಕಿ ಬಹುತ್ ಮಹಿಮಾ ಹೇ, ಜ್ಞಾನ ಕಾ ಸಾಗರ್ ಬಿ ವೋ ಹೇ. ನೋಡಿ ಬಾಬನ ವಿಶೇಷತೆ ಏನು, ಬಾಬನಲ್ಲಿ ಅಪಾರ ಮಹಿಮೆ ಇದೆ. ಒಂದೆರಡಲ್ಲ, ಭಕ್ತಿಯಲ್ಲೂ ಹೇಳ್ತಾರೆ ನೋಡ್ರಿ, ನೂರಾರು ಅಂದ್ರೆ ಪದ್ಮದಷ್ಟು ಮಹಿಮೆಯನ್ನ ಅವ್ರಿಗೆ ಮಾಡ್ಲಾಗ್ತದೆ. ಮತ್ತು ಬಾಬಾ ಜ್ಞಾನ ಸಾಗರನಾಗಿದ್ದಾರೆ. ಉಸ್ ಏಕ್ ಬಾಪ್ ಕೋ ಯಾದ್ ಕರ್ನಾ, ದೇಹಿ ಅಭಿಮಾನಿ ಹೋ ರೆಹನಾ, ಯ ಏಕ್ ಹಿ ಬಾತ್ ಡಿಫಿಕಲ್ಟ್ ಹೇ. ನೋಡ್ರಿ, ಸಹಜತೆ ಸಹಜ ಬಿ ಹೇ, ಡಿಫಿಕಲ್ಟ್ ಬಿ ಹೇ. ಯಾವ ಮಾತು, ಬಾಬಾ ಜ್ಞಾನ ಸಾಗರನಾಗಿದ್ದಾರೆ. ಅವರು ಒಬ್ಬ ಬಾಬನನ್ನ ನಾವು ನೆನಪು ಮಾಡಬೇಕು. ಅದಕ್ಕೋಸ್ಕರ ನಾವು ಆತ್ಮಾಭಿಮಾನಿ ಆಗ್ಬೇಕು. ಫಸ್ಟ್ ಈ ಬಾಬನ್ ಲಿಂಕಲ್ಲಿ ಹೋಗ್ಬೇಕಂದ್ರೆ ಬಾಬಾ ಹೇಳ್ತಾರಲ್ಲ, ಈ ದೇಹದ ಕೋಟಿಂಗ್ ಇದೆ. ಗುಲ್ಜಾರ್ದಾದಿ ಯಾವಾಗ್ಲೂ ಬಹಳಷ್ಟು ಕ್ಲಾಸಲ್ಲಿ ಹೇಳಿದ್ದಾರೆ, ಅವ್ರು ರೆಕಾರ್ಡೆಡ್ ಕ್ಲಾಸಲ್ಲಿ. ಏನಂದ್ರೆ ಇದು ಪೊರೆ, ಇವಾಗ ಹೆಂಗೆ ವೈರ್ ಮೇಲಿಂದು ಕೋಟಿಂಗ್ ತೆಗೆದು ಆಮೇಲೆ ಕನೆಕ್ಟ್ ಮಾಡ್ತಾರಲ್ಲ ಕಾಪರ್ ವೈರ್ನ, ಹಾಗೆ ಇದು ದೇಹ ಅನ್ನೋದೊಂದು ಕೋಟಿಂಗ್. ಇದನ್ನೇನ್ ಮಾಡ್ಬೇಕು, ತೆಗಿಬೇಕು. ಅರ್ಥಾತ್ ನಾನು ಆತ್ಮ ಸ್ಮೃತಿಯಲ್ಲಿ ಕುತ್ಕೊಳ್ಬೇಕು ಮತ್ತು ಆತ್ಮನಾಗಿ ಒಬ್ಬ ಬಾಬನ್ನ ನೆನಪು ಮಾಡ್ಬೇಕು. ಇದರಲ್ಲೇನಿದೆ, ಕಷ್ಟ ಇದೆ ಅಂತ ಹೇಳ್ತಾರೆ. ದೇಹ ಮರಿಬೇಕಲ್ಲ, ಇದೇ ದೊಡ್ಡ ಮಾತು. ಬಾಪ್ ಸಿರ್ಫ್ ತುಮ್ಹಾರೆ ಲಿಯೇ ನಹಿ कहते, बल्कि बाबा के ध्यान में तो सभी ಸೆಂಟರ್ ಕೆ ಬಚ್ಚೆ ಹೇ. ಇವ್ ಬಾಬಾ ಎದುರಿನಲ್ಲಿರೋ ಮಕ್ಕಳಿಗೆ ಅಷ್ಟೇ ಹೇಳ್ತಾ ಇಲ್ಲ, ಯಾರಿಗೆ ಹೇಳ್ತಾರೆ, ಎಲ್ಲ ಸೆಂಟ್ರ್ ನಾವೆಲ್ಲ ನೋಡ್ರಿ, ಬಾಬನ ಮಕ್ಳು ಎಲ್ಲೆಲ್ಲಿ ಇದೀವೋ ನಮ್ಮೆಲ್ರಿಗೂ ಇದೇ ಗಮನಕ್ಕೆ ತರಿಸ್ತಾ ಇದ್ದಾರೆ. ಬಾಪ್ ತೋ ಸಬ್ ಬಚ್ಚೋं को देखते हैं ना, जहाँ अच्छे सर्विसेबल बच्चे रहते हैं, ಶಿವ ಬಾಬಾ ಕಿ ಫುಲ್ವಾಡಿ है ना. ಅಂದ್ರೆ ಬಾಬಾ ಕೇವಲ ಸನ್ಮುಖದಲ್ಲಿರೋ ಮಕ್ಕಳಿಗಷ್ಟೇ ಹೇಳ್ತಾ ಇರಲಿಲ್ಲ, ಬಾಬಾ ದಿವ್ಯ ನೇತ್ರದಿಂದ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ರು ತಾನೆ. ಈಗಲೂ ಏನ್ ಮಾಡ್ತಿದ್ದಾರೆ, ಬಾಬಾ ಮೇಲೆ ಕೂತಿದ್ದಾರಲ್ಲ, ನಾವೆಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಒಂದೇ ಸಲಹೆಯನ್ನ ಕೊಡ್ತಾರೆ, ಮಕ್ಕಳೇ ನೀವು ನೆನಪು ಮಾಡ್ರಿ, ಬೇರೆಯವ್ರಿಗೂ ನೆನಪನ್ನ ತರಿಸಿ ಅಂತ ಹೇಳ್ತಿರೋದು. ಮತ್ತು ಬಾಬನ ಇದು ಹೂತೋಟ ಆಗಿದೆ ಅಂತ ಹೇಳ್ತಿದ್ದಾರೆ. ಮಕ್ಕಳನ್ನ ಏನ್ ಹೇಳ್ತಿರೋದು, ಅನ್ಯರನ್ನ ಹೂವಿನ ಸಮಾನ ಮಾಡಿ ಅಂತ ಹೇಳಿದ್ರೆ ತಾನೆ. ಇದು ಬಾಬಂದು ದೊಡ್ಡ ಹೂತೋಟ, ಒಂದೊಂದ್ರ ಕಡೆಗೂ ಬಾಬನ ಗಮನ ಇದೆ ಹೂವಿನ ಮೇಲೆ. ಜೋ ಅಚ್ಚಿ ಫುಲ್ವಾಡಿ ಹೋಗಿ ಉನೋ ಕೋ ಹಿ ಬಾಬಾ ಯಾದ್ ಕರೆಂಗೆ. ಕೈ ಬಾರ್ ಬಾಬಾ ಕೇಳ್ತೆ ನ, ಮೈ ಬಚ್ಚೋಂ ಕೋ ಯಾದ್ ಕರ್ತಾ ಅಂತ. ಅಂದ್ರೆ ಬಾಬಾ ಇವತ್ತಿನ ದಿನ ನೋಡ್ರಿ, ನಾವೆಲ್ಲ ಮಕ್ಕಳನ್ನ, ಕ್ಲಾಸ್ ಸಮಯ ಅಂದ್ರೇನು, ಬಾಬಾ ನಾವೆಲ್ಲ ಮಕ್ಕಳನ್ನ ನೋಡ್ತಿರ್ತಾರೆ. ನಾವೆಲ್ಲ ಹೆಂಗ್ ವಿದ್ಯಾಭ್ಯಾಸ ಮಾಡ್ತಿದ್ದೀವಿ, ಹೇಗ್ ಕೇಳ್ತಾ ಇದ್ದೀವಿ ಬಾಬನ್ ಮಾತಂತ ಹೇಳಿ. ಯಾವುದು ಒಳ್ಳೆಯ ಒಂದು ಹೂತೋಟ ಇರ್ತದೆ, ಆ ಹೂವಿನೆಲ್ಲ ಎಲ್ಲರನ್ನು ಬಾಬಾ ನೆನಪು ಮಾಡ್ತಾ ಇರ್ತಾರೆ. ಉನ್ಕೋ ಹಿ ಬಾಬಾ ಯಾದ್ ಕರೆಂಗೆ. ಅಂದರೆ ಯಾರು ಸರ್ವೀಸೆಬಲ್, ಮೇಲೆ ಹೇಳಿದ್ರಲ್ಲ ಸರ್ವೀಸೆಬಲ್ ಮಕ್ಕಳು ಇರ್ತಾರೆ, ಬೇರೆಯವ್ರಿಗೆ ಬಾಬೋರ್ ನೆನಪನ್ನು ತರಿಸುವಂಥ ಮಕ್ಕಳು ಇರ್ತಾರಲ್ಲ, ಅಂಥವ್ರನ್ನ ಬಾಬಾ ಸ್ವಯಂ ತಾನು ನೆನಪು ಮಾಡ್ತಾರೆ. ಸಾಹುಕಾರ ಆದಮಿ ಕೋ 4-5 ಬಚ್ಚೆ ಹೋಂಗೆ ತೋ ಜೋ ಬಡಾ ಬಚ್ಚಾ ಹೋಗಾ ಉನ್ಕೋ ಯಾದ್ ಕರೆಂಗೆ. ಅಂದರೆ ಹೇಗೆ ತಂದೆ ಮಕ್ಕಳನ್ನ ನೆನಪು ಮಾಡ್ತಾರೆ, ಲೌಕಿಕದಲ್ಲೂ 1-4-5 ಜನ ಮಕ್ಕಳಿದ್ರೆ ಅದರಲ್ಲೂ ಮುಖ್ಯವಾಗಿ ಯಾವ ಮಗು ಅಪ್ಪ ಹೇಳ್ದಂಗೆ ನಡ್ಕೊಳ್ತಾರಲ್ಲ ಅಂತ ಮಗುನ ಅಪ್ಪನೂ ಏನು ಮಾಡ್ತಾರೆ, ತಂದೆನೂ ನೆನಪು ಮಾಡ್ತಾರಲ್ವಾ. ಅದಕ್ಕೆ ಹೇಳ್ತಿರೋದು ಬಾಬಾ, ಯಾರು फूलों की वैरायटी होती है ना, तो बाबा भी अपने बड़े बगीचों को याद करते हैं. ಹೂಗಳಲ್ಲೂ ವೆರೈಟಿ ಹೂ ಇರ್ತವೆ, ಅನೇಕ ಥರದ ಹೂಗಳು ಇರ್ತವೆ. ರಾಜ ಹೂನು ಇರುತ್ತೆ ತಾನೆ ಅದರಲ್ಲಿ. ಹಾಗೆ ಬಾಬಾ ಯಾವುದು ದೊಡ್ಡ ಹೂತೋಟ ಇದೆ, ಹೂತೋಟದಲ್ಲಿರೋ ಹೂಗಳನ್ನ ಬಾಬಾ ನೆನಪು ಮಾಡ್ತಾರೆ. ಅಂದ್ರೆ ಸೇವಾದಾರಿ ಮಕ್ಕಳನ್ನ ನೆನಪು ಮಾಡ್ತಾರೆ. कोई को भी यह रास्ता बताना सहज है, शिव बाबा को याद करो, वही पतित पावन है. खुद कहते हैं, मुझे याद करने से तुम्हारा पाप भस्म होंगे. ಬಾಬಾ ಹೇಳ್ತಾರೆ, ಬೇರೆಯವ್ರಿಗೆ ದಾರಿ ತೋರಿಸೋದು ಸುಲಭ. ಯಾವ ದಾರಿ, ಬಾಬೋರ್ನ ನೆನಪು ಮಾಡುವಂತಹ ದಾರಿ. ಬಾಬನ ಶಿವಬಾಬನ್ ನೆನಪಿದ್ದಾರ ಅಂತ ಕೇಳುವಂಥದ್ದು. ಬಾಬಾ ಕೈ ಬಾರಿಕೆ ಐತೆನ, ಏನಂದ್ರೆ ಪರಸ್ಪರ ನೀವು ಮಕ್ಕಳು ಸೇರಿದಾಗ ಬಾಬೋರ್ ನೆನಪಿದ್ಯಾ
ಕೇಳಿ, ನೆನಪು ತರಿಸಿ ಅಂತ ಹೇಳಿ. ಯಾಕೆಂದ್ರೆ ಬಾಬಾ ಪತಿತ ಪಾವನನಿದ್ದಾರೆ, ಅವರು ಖುದ್ದಾಗಿ ಹೇಳ್ತಾರೆ, ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ಪಾಪವೆಲ್ಲವೂ ಭಸ್ಮ ಆಗ್ಬಿಡುತ್ತೆ. कितनी फर्स्ट क्लास ब्लॉटिंग पेपर है, ಮುಖ್ಯ ಮಾತಿಗೆ ಬರ್ತಾರೆ ಬಾಬಾ. ಸಾರಿ ದುನಿಯಾ ಕೆ ಲಿಯೆ, ಕೇವಲ ನಮ್ಮ ಮಕ್ಕಳಿಗಷ್ಟೇ ಅಲ್ಲ, ಬಾಬಾ ಇಡೀ ಜಗತ್ತಿನ ತಂದೆ ತಾನೆ ಅಂದಾಗ ಬಾಬಾ ಎಷ್ಟು ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಅಂದ್ರೆ ಎಲ್ಲರೂ ಪಾಪಾತ್ಮರೇ, ಅವರೆಲ್ಲರ ಪಾಪವನ್ನ ಹೀರುವಂತವರು ಅವರಾಗಿದ್ದಾರೆ. ಸಭಿ ಉನ್ಕೋ ಯಾದ್ ಕರ್ತೆ ಹೇ, ಕೋಯಿ ಕೋ ಬಿ ಯೋ ರಾಸ್ತಾ ಬತಾನ ಸಹಜ ಹೈ, ಶಿವ ಬಾಬಾ ಕೋ ಯಾದ್ ಕರೋ. ಅಂದ್ರೆ ಬಾಬಾ ಹೇಳ್ತಾರೆ ಅವ್ರೊಬ್ಬರನ್ನೇ ನೆನಪು ಮಾಡಬೇಕು, ಎಲ್ಲರೂ ಒಬ್ಬರನ್ನೇ ನೆನಪು ಮಾಡಬೇಕು ತಾನೆ. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಮ್ಗಷ್ಟೇ ಗೊತ್ತಿದೆ ಅಂದಾಗ ನಾವೇನ್ ಮಾಡ್ಬೇಕು, ಅವ್ರಿಗೆ ದಾರಿ ತೋರಿಸ್ಬೇಕಾಗಿದೆ ಅಂತ ಹೇಳ್ತಿರೋದು ಬಾಬಾ. बाप ने युक्तियां बताई है कि मुझे याद करने से तुम्हारे पर जो देह अभिमान के धाग है वो मिट जाएंगे. ಬಾಬಾ ಇನ್ನು ಯುಕ್ತಿ ಏನ್ ಹೇಳ್ಕೊಡ್ತಿರದೆ ನೋಡ್ರಿ, ಪಾಪ ವಿಮೋಚನೆ ಮಾಡ್ಕೊಳ್ಳೋದಕ್ಕೆ ಒಂದೇ ಯುಕ್ತಿ ನೋಡ್ರಿ. ಬಾಬಾ ಮತ್ತೆ ಮತ್ತೆ ನಮಗೆ ನೆನಪಿಗೆ ತರಿಸ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಈ ದೇಹಾಭಿಮಾನದ ಕಲೆ ಏನಿದೆಯಲ್ಲ, ಈ ಕಲೆ ಬಿಟ್ಟೋಗುತ್ತೆ. ಆತ್ಮದ ಸ್ಮೃತಿಯಲ್ಲಿದ್ದು ಬಾಬೋರ್ನ ನೋಡ್ತಾ ಇರ್ತೀವಿ, ಅವ್ರ ನೆನಪಲ್ಲಿರ್ತೀವಿ ಅಂದಾಗ ಈ ದೇಹದ ಪರಿವೆ ಸಮಾಪ್ತಿಯಾಗುತ್ತೆ. ಮೆಹನತ್ ಹೈ ದೇಹಿ ಅಭಿಮಾನಿ ಬನನೇಕಿ. ಯಾಕೆ ಪ್ರತಿನಿತ್ಯ ಹೇಳ್ತಾರೆ ಬಾಬಾ, ಒಂದಿನ ಹೇಳಿ ಸುಮ್ಮನಾಗಲ್ಲ ಅದು, ಅಥವಾ ವರ್ಷನ ಗಟ್ಲೆ ಹೇಳ್ತಾ ಇಲ್ಲ. ಇನ್ನೂ ಬಾಬಾ 85 ವರ್ಷದಿಂದ ಇದೊಂದೇ ಮಾತು ಹೇಳ್ಕೊಡ್ತಾರೆ. ಯಾಕೆಂದ್ರೆ ಅಷ್ಟು ನಾವು ಆತ್ಮರು ಈ ದೇಹಕ್ಕೆ ಅಂಟ್ಕೊಂಡ್ ಬಿಟ್ಟಿದ್ದೀವಿ. ಇದರಿಂದ ನಮ್ಮನ್ನ ಬಿಡಿಸ್ಕೊಳ್ಳೋದಕ್ಕೆ ಯುಕ್ತಿ ಹೇಳ್ಕೊಡೋದು ಬಾಬಾ. ಮಕ್ಕಳೇ ಆತ್ಮ, ನಾನು ಆತ್ಮ ಅನ್ನುವಂಥ ಸ್ಮೃತಿಯಲ್ಲಿ ನೀವಿರ್ಬೇಕು. ಬಾಬಾ ಕೋ ಕೋಯಿ ಸಚ್ ಬತಾತೆ ನಹೀ ಹೈ, ಕೋಯಿ ಚಾಟ್ ಲಿಕ್ ಬೇಚ್ತೆ ಹೈ ಕಿ ಥಕ್ ಜಾತೆ ಹೈ. ಬಾಬಾ ಹೇಳೋದು, ಅನೇಕ ಮಕ್ಕಳು ನಾವೆಲ್ಲರೂ ಸತ್ಯವಾಗಿ ಹೇಳಲ್ಲ ಅಂತ ಹೇಳ್ತಿರೋದು ಬಾಬಾ. ಇವಾಗ ನೋಡ್ರಿ, ಸ್ವಲ್ಪ ಹೊತ್ತು ಕೂತು ಯೋಗ ಮಾಡೋದು, ಅದರಲ್ಲಿ 1 ಗಂಟೆ ಕೂತಿದ್ರೆ 1 ಗಂಟೆನೂ ಯೋಗ ಮಾಡದೆ ಅಂತ ಬರೆಯೋದೇನಿದೆ, ಅದು ತಪ್ಪು ತಾನೆ, ಸತ್ಯ ಅಲ್ಲ ತಾನೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಬಸ್ ಸಬ್ಸೆ ऊंच धंधा यह है, आधा कल्प की देह अभिमान है, यह छूटता नहीं है. बाप कहते हैं सिर्फ यही धंधा करते रहो, बाप को याद करो और दूसरों को कराओ. ಮಕ್ಕಳೇ ಇದು ಅರ್ಧ ಕಲ್ಪದ್ದು ಈ ಅಭ್ಯಾಸ ಇದೆಯಲ್ಲ, ದೇಹ ಅಂತ ತಿಳ್ಕೊಂಡಿರೋದು, ಇದು ಬಿಟ್ಟೋಗೋದಿಲ್ಲ. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು, ಪರಿಶ್ರಮ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಬಾಬೋರ್ ನೆನಪಲ್ಲಿರ್ಬೇಕು, ಅನ್ಯರ್ಗುನು ಬಾಬೋರವ್ರನ್ನ ನೆನಪು ತರಿಸ್ಬೇಕಾಗಿದೆ. ಬಸ್ ಸಬ್ಸೆ ಊಂಚಾ ದಂಧ ಯಹ ಹೈ, ಇದೊಂದೇ ಉದ್ಯೋಗ, ಇನ್ನೇನ್ ಕೆಲಸ ಇಲ್ಲ. ನಾನು ಆತ್ಮ ಅಂತ ತಿಳಿಯೋದು, ಬೇರೆಯವ್ರಿಗೂ ಆತ್ಮನ ಅಭಿಮಾನಿ ಮಾಡಿ ಬಾಬೋರ್ ನೆನಪು ತರಿಸೋದು. ಜೋ ಖುದ್ ಯಾದ್ ನಹೀ ಕರ್ತೆ वो यह धंधा करेंगे ही नहीं. बाप की याद यह है योग अग्नि, जिससे पाप भस्म होंगे. इसलिए पूछा जाता है कहाँ तक पाप भस्म हुए हैं. ಅವ್ ಹೇಳ್ತಾರೆ, ಖುದ್ ಯಾರು ಸ್ವಯಂ ಬಾಬೋರ್ನ ನೆನಪು ಮಾಡೋದಿಲ್ಲ ಅಂಥವ್ರು ಬೇರೆಯವ್ರಿಗೆ ಬಾಬೋರ್ ನೆನಪು ಮಾಡಿ ಅನ್ನುವಂಥ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿರೋದು ಬಾಬಾ. ಬಾಬೋರ್ ನೆನಪೇನಿದೆಯಲ್ಲ, ಈ ನೆನಪಿನಿಂದ, ಅದಕ್ಕೇನೆ ಯೋಗದ ಅಗ್ನಿ ಅಂತ ಹೇಳಲಾಗಿರುತ್ತೆ. ಬುದ್ಧಿಯಿಂದ ಬಾಬೋರ್ನ ನೆನಪು ಮಾಡುವಂಥದ್ದು. ಇದರಿಂದ ಪಾಪವನ್ನ ನಾನು ಎಷ್ಟು ಸಮಾಪ್ತಿ ಮಾಡ್ಕೊಂಡಿದ್ದೀನಿ, ಭಸ್ಮ ಮಾಡ್ಕೊಂಡಿದ್ದೀನಿ ಅಂತ ಸ್ವಯಂ ನಾವು ಕೇಳ್ಕೊಳ್ಬೇಕು. ಜಿತನಾ ಬಾಪ್ ಕೋ ಯಾದ್ ಕರೆಂಗೆ ಉತನಾ ಖುಷಿ ಕಾ ಪಾರ ಚಡೇಗಾ. ಹರ್ ಏಕ್ ಕಿ ದಿಲ್ ಕೋ ಜಾನ್ ಸಕ್ತೆ ಹೋ. ನೀವೆಷ್ಟು ಬಾಬೋರ್ನ ನೆನಪು ಮಾಡ್ತೀರಲ್ಲ ಅಷ್ಟು ಏನಾಗುತ್ತೆ, ದಿಲ್ ಸೆ ಬಾಬಾ ಕೋ ಯಾದ್ ಕರೆಂಗೆ ತೋ ಏಕ್ ಅಂದ್ರೆ ನಿಮ್ಗೆ ಬಹಳ ಖುಷಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮತ್ತು हर एक की दिल को जान सकते हो, दूसरों को भी उसकी सर्विस से जान सकते हो. ಪ್ರತಿಯೊಬ್ಬರನ್ನು ಅಂದ್ರೆ ಇವ್ರು ಎಷ್ಟು ನೆನಪು ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೀವು ತಿಳಿಬೋದು ಅಂತಾರೆ. ನಮ್ಮ ಸ್ಥಿತಿ ಅಷ್ಟು ಪರಿಪಕ್ವ ಇದ್ದಾಗ ಬೇರೆಯವ್ರಿಗೂ ನೀವು ಸರ್ವಿಸ್ ಮಾಡ್ಬೋದು ಅಂತ ಹೇಳೋದು. ದೂಸರೋं को रास्ता बताते हैं, ಬಾಬಾ ಕೋ ಯಾದ್ ಕರೋ. ಯಾರು ಸ್ವಯಂ ಬಾಬೋರ್ನ ನೆನಪು ಮಾಡ್ತಾರೆ ಅಂಥವ್ರು ಬೇರೆಯವ್ರಿಗೂ ದಾರಿ ತೋರಿಸ್ತಾರೆ, ನೆನಪು ತರಿಸ್ತಾರೆ. वो पतित पावन है, यहाँ वो तो है
ಪತಿತ ತಮೋ ಪ್ರಧಾನ್ ದುನಿಯಾ ಅಂದ್ರೆ ಬಾಬಾ ಹೇಳ್ತಾರೆ ಈ ಪ್ರಪಂಚ ಎಂತದಪ್ಪ ಅಂದ್ರೆ ಪತಿತ ತಮೋ ಪ್ರಧಾನ ಪ್ರಪಂಚ ಆಗಿದೆ. ಅದರಿಂದ ಇಲ್ಲಿ ಇರೋರು ಎಲ್ರು ಏನಾಗಿದ್ದಾರೆ, ಪತಿತರೇ ಇದ್ದಾರೆ. ಸಭಿ ಆತ್ಮಾಯೇ और शरीर तमो प्रधान है, अभी वापिस जाना है, वहां सभी आत्माएं पवित्र रहती है. ಅಂದ್ರೆ ಇಲ್ಲಿ ಎಲ್ಲಾ ಆತ್ಮರೂ ಪತಿತರನೇ, ತಮೋ ಪ್ರಧಾನನೇ. ಶರೀರಗಳು ಕೂಡ ಹೆಂಗಿದೆ, ರೋಗಿ ಶರೀರಗಳು ತಾನೆ, ತಮೋ ಪ್ರಧಾನ ತಾನೆ. ಅಂದಾಗ ಬಾಬಾ ಹೇಳ್ತಾರೆ ಇವಾಗ ನಾವೆಲ್ರೂ ಶುದ್ಧಾಗಿ ವಾಪಸ್ ಹೋಗ್ಬೇಕು. ವಾಪಸ್ ಇದೇ ತರ ಹೋಗಕ್ ಬರೋದಿಲ್ಲ. वहां सभी आत्माएं पवित्र रहती है, जब पवित्र बने तब घर जाए. ಪರಂಧಾಮದಲ್ಲಿ ನಾವು ಆತ್ಮರು ಹೆಂಗಿರ್ತೀವಿ, ಸಂಪೂರ್ಣ ಸತೋ ಪ್ರಧಾನ, ಸಂಪೂರ್ಣ ಪ್ಯೂರ್ ಆತ್ಮರಿರೋದು. ಅದಕ್ಕೆ ಈಗ ನಾವೇನ್ ಹಿಂಗೆ ಉಳ್ಕೊಂಡಿದೀವಿ, ಪತಿತಪನ ಇದೆ, ಈ ಆತ್ಮರು ವಾಪಸ್ ಮನೆಗೆ ಹೋಗಕ್ಕಾಗಲ್ಲ. ಅದಕ್ಕೆ ಬಾಬಾ ಖಾಸ್ ಹೇಳ್ತಿದ್ದಾರೆ, ನೀವು ಬಾಬೋರ್ನ ನೆನಪು ಮಾಡಿ ಸತೋ ಪ್ರಧಾನರಾಗ್ರಿ. दूसरों को भी यही रास्ता दिखाना चाहिए. बाप युक्ति तो बहुत सहज बताते हैं, बाबा को शिव बाबा को याद करो. ಇದೊಂದೇ ಯುಕ್ತಿ, ಸುಲಭನಾದ ಯುಕ್ತಿ ಏನು, ಶಿವ ಬಾಬನ್ನ ನೆನಪು ಮಾಡಿ ಅಂತ ನಾವು ನೆನಪು ಮಾಡಬೇಕು, ಬೇರೆಯವ್ರಿಗೂ ನೆನಪು ತರಿಸ್ಬೇಕು. ಯಹಿ ಬ್ಲಾಟಿಂಗ್ ಪೇಪರ್ ರಖೋ ತೋ ಸಬ್ ಪಾಪ್ ಚೂಸ್ ಜಾಯಂಗೆ, ತುಮಾರೇ ವಿಕರ್ಮ ವಿನಾಶ್ ಹೋಂಗೆ. ಬಾಬಾ ಹೇಳ್ತಾರೆ ಇದೇ ಬ್ಲಾಟಿಂಗ್ ಪೇಪರ್ ಅಂದ್ರೇನು, ಬಾಬೋರ್ನ ನಾವು ನೆನಪಿನ ಪಟಲದಲ್ಲಿ ಇಟ್ಕೊಳ್ಬೇಕು ಅವ್ರನ್ನ. ಆಗೇನಾಗುತ್ತೆ, ವಿಕರ್ಮವೆಲ್ಲವೂ ವಿನಾಶ ಆಗುತ್ತೆ. मूल बड़ी बात है पावन बनना. मनुष्य पतित बने हैं तब तो बुलाते हैं हे पतित पावन आओ. ಮುಖ್ಯ ಮಾತೇನಪ್ಪ ಅಂದ್ರೆ ನಾವೆಲ್ಲರೂ ಪಾವನ ಆಗುವಂಥದ್ದು. ಬಾಬಾ ಹೇಳ್ತಾರೆ ಎಲ್ಲ ಮನುಷ್ಯರೇನಾಗ್ಬಿಟ್ಟಿದ್ದಾರೆ, ಈಗ ಪತಿತರಾಗಿದ್ದಾರೆ, ಅದರಿಂದನೇ ಕರೆಯೋದು ಹೇ ಪತಿತ ಪಾವನ, ನೀವು ಬನ್ನಿ ಅಂತ ಕರೀತಾರೆ. ಆಕರ್ಕೆ ಸಭಿ ಕೋ ಪಾವನ್ ಬನಾಯಿ ಸಾತ್ ಲೇ ಜಾओ. ನೀವು ಬಂದು ನಮ್ಮನ್ನೆಲ್ಲ ಪಾವನ ಮಾಡಿ ನಿಮ್ಮೊಟ್ಟಿಗೆ ಕರ್ಕೊಂಡೋಗಿ ಅಂತ ಎಲ್ರೂ ಕೇಳುವಂಥದ್ದು. लिखा हुआ भी है, सब आत्माओं को पावन बनाए ले जाते हैं, फिर कोई भी पतित आत्मा रहते नहीं है. ಅಂದ್ರೆ ಅಂತ್ಯದಲ್ಲಿ ಶಾಸ್ತ್ರದಲ್ಲೂ ಬರೆಯಲ್ಪಟ್ಟಿದೆ ಅಂತ ಹೇಳ್ತಿರೋದು ಬಾಬಾ. ಯಾವಾಗ ಪರಮಾತ್ಮ ತಂದೆ ಬರ್ತಾರೆ, ಎಲ್ಲರನ್ನ ಪಾವನ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಜಗತ್ತಲ್ಲಿ ಒಬ್ರು ಪಾಪಾತ್ಮರು ಉಳಿಯೋದಿಲ್ಲ. यो भी समझाया है, पहले पहले स्वर्गवासी स्वर्गवासी ही आएंगे. बाप जो दवाई देते हैं ये सबके लिए है. ಬಾಬಾ ಇನ್ನೂ ಮುಖ್ಯ ಮಾತು ಹೇಳ್ತಾರೆ, ಸ್ವರ್ಗವಾಸಿಗಳು ಯಾರು ಇಲ್ಲಿ ಸಂಪೂರ್ಣ ಪವಿತ್ರ ಶುದ್ಧ ಆಗಿ ಹೋಗ್ತಾರಲ್ಲ, ಅವರು ವಾಪಸ್ ಸ್ವರ್ಗದಲ್ಲಿ ಬರ್ತಾರ್ತಾನೆ. ಅದಕ್ಕೆ ಬಾಬಾ ಅನೇಕ ಸತಿ ಹೇಳ್ತಾರಲ್ಲ, ನೀವು ಸರ್ವಗುಣ ಸರ್ವಶಕ್ತಿಗಳಿಂದ ನೀವು ಸಂಪನ್ನ ಭರ್ಪೂರ ಆಗ್ಬಿಡಿ, ಆಗ್ಲೇನೆ ನೀವು ಸತ್ಯುಗದ ಆದಿ ಕಾಲದಲ್ಲಿ ಬರಕ್ಕಾಗುತ್ತೆ ಅಂತೇಳಿ. ಹಾಗೆ ಬಾಬಾ ಹೇಳೋದು, ಸತ್ಯುಗದ ಆದಿಯಲ್ಲಿ ಎಲ್ಲರೂ ಪವಿತ್ರ ಆತ್ಮರೇ ಇರ್ತಾರೆ. ಅದಕ್ಕೋಸ್ಕರ ಬಾಬಾ ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳಿಗೆ ಔಷಧಿ ಕೊಡ್ತಿದ್ದಾರೆ. ಯಾವ ಔಷಧಿ? ನೆನಪನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಮನ್ಮನಾಭವದ. ಇದು ಎಲ್ಲರಿಗೋಸ್ಕರನು, ಕೆಲವ್ರಿಗಷ್ಟೇ ಅಲ್ಲ, ಎಲ್ಲರೂ ಪರಮಾತ್ಮನನ್ನ ನೆನಪು ಮಾಡಿದ್ದೇ ಆದರೆ ಆತ್ಮ ಪ್ಯೂರ್ ಆಗ್ತಾನೆ, ನಿರೋಗಿ ಆಗ್ತಾನೆ. जो भी मिले उसको यही दवाई देनी है. तुम फादर पास जाना चाहते हो परंतु आत्मा पतित है इसलिए जा नहीं सकते. ನೀವು ಯಾರೇ ನಿಮಗೆ ಸಿಗ್ತಾರಂದ್ರೆ ಈ ಔಷಧಿ ಕೊಡ್ರಿ. ಇವಾಗ ನೋಡ್ರಿ, ಎಲ್ರು ಏನ್ ಬಯಸ್ತಾರೆ, ನಾವು ಪರಮಾತ್ಮನ ಬಳಿಗೆ ಹೋಗ್ಬೇಕು ಅಂತ ಹೇಳಿ. ನೀವು ಅವ್ರಿಗೆಲ್ಲ ಹೇಳಿ, ನೀವು ಪರಮಾತ್ಮನ ಬಳಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಪಾವನರಾಗ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿಗೆ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ನಮ್ಮ ತಂದೆ ಬಳಿ ಮಗು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಶುದ್ಧನಾಗ್ಬೇಕು ತಾನೆ. ಪಾವನ್ ಬನೋ ತಬ್ ಜಾ ಸಕೋ, ಹೇ ಆತ್ಮಾಯೇ ಮುझे याद करो तो मैं ले जाऊंगा, फिर वहां से तुमको सुख में ले जाऊंगा. फिर जब पुरानी दुनिया होती है तब तुम दुख पाते हो. ಬಾಬಾ ಹೇಳ್ತಾರೆ ನೋಡ್ರಿ, ಹೇ ಆತ್ಮರೇ ನೀವು ನನ್ನನ್ನ ನೆನಪು ಮಾಡ್ರಿ. ನೆನಪು ಮಾಡೋದ್ರಿಂದ ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾರೆ, ಫಸ್ಟ್ ಮನೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಯಾಕೆಂದ್ರೆ ಆತ್ಮ ಅಲ್ಲಿ ಪರಮ ಶಾಂತಿ ಅನುಭವ ಮಾಡುತ್ತೆ. ಆಮೇಲೆ ಬಾಬಾ ಹೇಳ್ತಾರೆ ನಿಮ್ಮನ್ನ ಸುಖದಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿ. ಯಾವಾಗ ಸುಖಧಾಮ ಇದ್ದಾಗ ಸುಖ ಅನುಭವ ಮಾಡ್ತೀರಿ, ನಂತರ ಕೆಳಗಿಳಿದ್ಮೇಲೆ ದುಃಖವನ್ನು ಹೊಂದುತ್ತೀರಾ. ಮೈ ಕಿಸ್ಕೋ ದುಃಖ नहीं देता हूँ, हर एक अपने को देके मैं याद करता हूँ. बाबा कितने बार कहा,
ನಾನು ಎಷ್ಟು ನೆನಪು ಮಾಡಿದೆ, ಎಷ್ಟು ಪಾಪ ಕಳ್ಕೊಂಡೆ. ಮತ್ತೆ ಖುದ್ದಾಗಿ ಈಗ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಾನು ಎಷ್ಟು ಬಾಬವ್ರನ್ನ ನೆನಪು ಮಾಡ್ತಾ ಇದ್ದೀನಿ ಅಂತ. ಜಿತನಾ ಯಾದ್ ಕರೆಂಗೆ ಉತನಾ ಕ್ಯಾ ಹೋಗ. ಒಂದ್ ವೇಳೆ ನಮ್ ಲೈನ್ ಕ್ಲಿಯರ್ ಇದ್ದು ಬಾಬವ್ರನ್ನ ನಾವು ಬಹಳ ಹೃದಯದಿಂದ ನೆನಪು ಮಾಡ್ತಿದೀವಿ ಅಂದ್ರೆ ಆತ್ಮನ ಹೇಗಿರ್ತಾನೆ, ಚಾರೆ ಹೆಂಗಿರುತ್ತೆ, ಬಹಳ ಖುಷಿ ಇರ್ತದೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಅಪಾರ ಖುಷಿ ಆಗತ್ತೆ. कितनी सहज दवाई है और कोई साधु संत आदि इस दवाई को नहीं जानते हैं. ನೋಡ್ರಿ ಎಷ್ಟು ಒಳ್ಳೆ ಔಷಧಿ. ಇವಾಗ ನೋಡ್ರಿ ಆ ರೋಗಕ್ಕೆ ಇಂಥ ಔಷಧಿ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಬಾಬಾ, ನಾವು ಅನೇಕ ಜನ್ಮದ ಪಾಪಾತ್ಮರು, ಪುಣ್ಯಾತ್ಮನಾಗಕ್ಕೋಸ್ಕರ ಬಾಬೋರ್ನ ನೆನಪು ಮಾಡಬೇಕು. ಇದೇ ಔಷಧಿ. ಈ ಔಷಧಿ ಎಷ್ಟು ಒಳ್ಳೆ ಔಷಧಿ ಅಲ್ವಾ. ಇದನ್ನ ಕುಡಿಬೇಕೋ ಇಲ್ಲ, ನಾವು ಪ್ರತಿನಿತ್ಯ ಅನುಭವ ಮಾಡ್ಬೇಕೋ ಇಲ್ಲ, ಬಾಬನ ಸಂಘದಲ್ಲಿ ಹೋಗ್ಬೇಕು ತಾನೆ ನಾವೆಲ್ಲರ. ಅದಕ್ಕೆ ಬಾಬಾ ಹೇಳ್ತಾರೆ, कितनी सहज दवाई है ना, कहाँ भी लिखा हुआ नहीं है, ये बिल्कुल नई बात है. और कोई साधु संत आदि इस दवाई को नहीं जानते हैं ಅಂದ್ರು ಬಾಬಾ ಮೇಲೆ. ಯಾವುದೇ ಸಾಧು ಸಂತರಿಗೂ ಕೂಡ ಗೊತ್ತಿಲ್ಲ ಪರಮಾತ್ಮ ಯಾರು, ಅವ್ರು ಎಲ್ಲಿದ್ದಾರೆ, ಅವ್ರನ್ನ ಹೇಗ್ ನೆನಪು ಮಾಡ್ಬೇಕು ಅನ್ನೋದು ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಅದನ್ನ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದಾಗ ಇದು ಸಂಪೂರ್ಣ ಹೊಸ ಮಾತು. पापों का खाता कोई शरीर में लगा हुआ नहीं है. कितनी छोटी सी आत्मा बिंदी में ही सारा पाठ भरा हुआ है. ಬಾಬಾ ಹೇಳ್ತಾರೆ, ಪಾಪದ ಖಾತೆ ಏನಿದೆಯಲ್ಲ ಅದು ಶರೀರ ಕಂಟಿಲ್ಲ. ಆತ್ಮ ಅತಿ ಸೂಕ್ಷ್ಮ ಬಿಂದು. ಆತ್ಮನಲ್ಲಿ ನಾವೇನೇನೆಲ್ಲ ಪಾಪ ಮಾಡಿದೀವಲ್ಲ ಅದೆಲ್ಲನೂ ಅದ್ರೊಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದಾಗ ಇತನಿ ಚೋಟಿ ಸಿ ಆತ್ಮ ಬಿಂದಿ ಮೇ ಹಿ ಸಾರಾ ಪಾಠ ಭರಾ ಹುವಾ ಹೈ. ಆತ್ಮ ಪತಿತ್ ಹೋಗಿ ತೋ ಜೀವ ಪರ್ ಬಿ ಅಸರ್ ಪಡೇಗಾ. ಅಂದ್ರೆ ಇಷ್ಟು ಸಣ್ಣ ಬಿಂದುವಿನಲ್ಲಿ ಎಲ್ಲ ಆತ್ಮ ಏನಿದೆಲ್ಲ ಅದರಲ್ಲಿ ನಮ್ಮೆಲ್ಲರ ಪಾತ್ರ ತುಂಬಿದೆ ಗೊತ್ತಾನೆ. ನೋಡ್ರಿ, ಆತ್ಮ ಕಾಣದೇ ಇಲ್ಲ, ಆದ್ರೆ ಅದ್ರಲ್ಲಿ ಏನಿದೆ, 84 ಜನ್ಮದ ಸಂಪೂರ್ಣ ರೆಕಾರ್ಡಿಂಗ್ ಇದೆ ನೋಡ್ರಿ, ಹೌದಲ್ಲ. ಆತ್ಮ ಪತಿತ ಆದಾಗ ಶರೀರನು ಕೂಡ ಎಂತ ಸಿಗತ್ತೆ, ಅದು ಪತಿತನೇ. ಅದು ಏಕೆಂದ್ರೆ ಆತ್ಮನ ಪ್ರಭಾವ ಶರೀರದ ಮೇಲೆ ಬೀಳುತ್ತೆ ಅಂತ ಹೇಳ್ತಾ ಇರೋದು ಬಾಬಾ. ಆತ್ಮ ಪಾವನ್ ಬನ್ ಜಾತಿ ಹೈ, ಫಿರ್ ಶರೀರ್ ಬಿ ಪವಿತ್ರ ಮಿಲ್ತಾ ಹೈ. ಎಂತಹ ಚಿನ್ನ ಅಂತಹ ಆಭರಣ. ಬಾಬಾ ಲಾಸ್ಟ್ ವೀಕಲ್ಲಿ ಹೇಳ್ತಾ ಇದ್ದಾರಲ್ಲ, ಹಂಗೆ ನಾವು ಆತ್ಮ ಪಾವನನಿದ್ದೀವಿ, ಪರಿಶುದ್ಧ ಆತ್ಮನಿದ್ದೀವಿ ಅಂದಾಗ ಶರೀರನು ಕೂಡ ಅಷ್ಟೇ ಪವಿತ್ರವಾದದ್ದು ಸಿಗತ್ತೆ. दुखी सुखी आत्मा बनती है. शरीर को चोट लगने से आत्मा को दुख फील होता है. कहा भी जाता है यह दुखी आत्मा है, यह सुखी आत्मा है. ಬಾಬಾ ಹೇಳ್ತಿರೋದು, ದುಃಖ ಸುಖ ಎಲ್ಲನೂ ದುಃಖಿ ಆಗದಾಗ್ಲಿ ಸುಖಿ ಆಗದಾಗ್ಲಿ ಅನುಭವ ಮಾಡೋದನ್ನ ಯಾರು? ಈ ಶರೀರ ಅಲ್ಲ, ಆತ್ಮ ತಾನೆ. ಅಂದಾಗ ಬಾಬಾ ಹೇಳ್ತಾರೆ, ಶರೀರದಕ್ಕೆ ಏನಾದ್ರೂ ಏಟು ಬಿತ್ತು ತಿಳ್ಕೊಳ್ಳಿ, ಏನಾದ್ರು ಜೋರು ಏಟು ಬಿತ್ತಂದಾಗ ಅನುಭವ ಮಾಡೋನ ಯಾರು? ಶರೀರ ಮಾಡಲ್ಲ, ಆತ್ಮನೇ ಅನುಭವ ಮಾಡುತ್ತೆ ದುಃಖದ ಅನುಭವ ಅಂದಾಗ. ಎಲ್ಲೇ ಬಾಬಾ ಹೇಳ್ತಾರೆ, ಕಹಾ ಬಿ ಜಾತಾ ಹೈ दुखी आत्मा या सुखी आत्मा है. इतनी छोटी सी आत्मा ಕಿತನಾ ಪಾಠ ಬಜಾತಿ. ನೋಡ್ರಿ, ನಾವೆಲ್ಲ ಆತ್ಮರು, ಅತಿ ಸೂಕ್ಷ್ಮ ಬಿಂದು ಆತ್ಮರು. ಎಷ್ಟು ದೊಡ್ಡ ಪಾತ್ರ ಮಾಡ್ತೀವಲ್ಲ, ಎಷ್ಟು ಜನ್ಮ, ಎಷ್ಟು ಶರೀರಗಳು ತಗೊಳ್ಳೋದು. ನಾವೆಷ್ಟು ಪ್ಯೂರ್ ಇರ್ತೀವೋ ಅಷ್ಟು ಒಳ್ಳೆ ಶರೀರ. ಪತಿತ ಆದಂಗೆಲ್ಲ ಪತಿತ ಶರೀರ. ರೋಗಿತನು ಇವಾಗ ನಮ್ಮೆಲ್ಲರದು ರೋಗಿತನು ಯಾಕೆ? ಆತ್ಮ ಪತಿನ ಆಗಿರೋದ್ರಿಂದ. ಆತ್ಮ ಹಿ ಸುಖ ದೇನೆ ವಾಲಾ, बाबा ಹೇಳ್ತಿರೋದು, बाप आई ही सुख देने वाला, इसलिए उनको याद करते हैं. दुख देने वाला रावण है. सबसे पहले आता है दुख. किस लिए होता है हमको? सबसे पहले आता है देह अभिमान. ಬಾಬಾ ಹೇಳ್ತಿದ್ರೆ ನೋಡಿ, ಬಾಬಾ ಸುಖ ಕೊಡುವಂತಹ ದಾತ. ಅದರಿಂದ ಎಲ್ಲ ಆತ್ಮನ ಏನ್ ಮಾಡ್ತಾರೆ? ಪರಮಾತ್ಮ ತಂದೆಯನ್ನ ನೆನಪು ಮಾಡ್ತಾರೆ ತಾನೆ. ಬಾಕಿ ದುಃಖ ಕೊಡುವಂತವನು ರಾವಣ. ದುಃಖ ಕೊಡೋರ್ನ ಯಾರಾದ್ರೂ ನೆನಪು ಮಾಡ್ತಾರೆ? ಯಾರು ನೆನಪು ಮಾಡಲ್ಲ. ಇವಾಗ ನಾನು ಆತ್ಮ ಸರಿ, ನಾವು ದುಃಖದ ಅನುಭವ ಯಾಕಾಗತ್ತೆ ಅಂದ್ರೆ ಮೊದಲು ದೇಹಾಭಿಮಾನದಲ್ಲಿ ನಾವು ಬರ್ತೀವಿ. ಅಭಿ ಬಾಪ್ ಸಮझाते हैं तुमको ಆತ್ಮ ಅಭಿಮಾನಿ बनना है, इसमें बड़ी मेहनत है. ಇವಾಗ ನಾವೆಲ್ಲ ಆತ್ಮರಿಗೆ ನೋಡಿ, ನಿತ್ಯ ಬಾಬಾ ಇದೊಂದೇ ಪಾಠ ಹೇಳ್ಕೊಡುತ್ತಾನೆ. ಮಕ್ಕಳೇ, ನೀವು ಆತ್ಮರಾಗಿ ಆತ್ಮದ ಸ್ಮೃತಿಯಲ್ಲಿ ಇದ್ದೀರಿ, ಆತ್ಮನಾಗಿ ನೋಡ್ರಿ, ಆತ್ಮನಾಗಿ ಕೇಳಿ. ನಾನು ಅಂದ್ರೆ ಆತ್ಮ ಈ ಸ್ಮೃತಿಯಲ್ಲಿ ಇರಬೇಕು. ಇದು ಏನಿದೆಯಲ್ಲ, ಈ ಸ್ಮೃತಿ ಬಹಳ
ಸುಲಭನಾಗಿ ಬರೋದಿಲ್ಲ, ಬಹಳ ಪರಿಶ್ರಮ ಪಡ್ಬೇಕಾಗ್ತದ ನಾವು. बाबा जानते हैं सच्ची दिल से जिस युक्ति से याद करना चाहिए कोई मुश्किल याद करता है. ಬಾಬೋರಿಗೆ ಗೊತ್ತಿದೆ ನಾವೆಲ್ಲ ಮಕ್ಕಳು ಹೇಗಿದ್ದೀವಿ ಅಂತ ಅವ್ರಿಗೆ ಗೊತ್ತು. ಸತ್ಯ ಹೃದಯದಿಂದ ಎಷ್ಟು ಯುಕ್ತಿಯಿಂದ ನಾವು ಬಾಬೋರ್ನ ನೆನಪು ಮಾಡಬೇಕು, ಆದರೆ ಮಕ್ಕಳು ಅದಕ್ಕೆ ಕಷ್ಟನೇ ಪಡೋದಿಲ್ಲ. ಹೌದಲ್ಲ, ಕೊಯ್ ಮುಷ್ಕಿಲ್ ಯಾದ್ ಕರ್ತಾಯ ಅಂದ್ರೆ ಆತ್ಮನಾಗ್ ಬಾಬೋರ್ನ ನೆನಪು ಮಾಡೋದು ಇದೆಯಲ್ಲ, ಇದೊಂದೇ ಪಾಠ ಇವತ್ತು ಬಾಬಾ ಪಕ್ಕ ಮಾಡ್ತಾ ಇದ್ದಾರೆ. ಈ ಶ್ರಮ ಪಡ್ಬೇಕು ನೀವು. बाबा जानते हैं सच्ची दिल से जिस युक्ति से याद करना चाहिए कोई मुश्किल याद करता है. यहाँ रहते भी बहुत भूल जाते हैं. अगर देही अभिमानी होते तो कोई पाप नहीं करते. ಬಾಬಾ ಹೇಳ್ತಾರೆ ಮಕ್ಕಳು ಜೊತೆಲಿ ಇದ್ರೂ ಏನ್ ಮಾಡ್ತಾರೆ, ಮರ್ತೋಗ್ಬಿಡ್ತಾರಲ್ಲ ಅಂತ ಹೇಳ್ತಿರೋದು ಬಾಬಾ. ಒಂದ್ ವೇಳೆ ಬಾಬಾ ಹೇಳೋದು ಆತ್ಮಾಭಿಮಾನಿ ಆಗಿದ್ದೇ ಆದರೆ ನೋಡ್ರಿ, ನಾವು ಆತ್ಮ ಸ್ಮೃತಿಯಲ್ಲಿದ್ದು ಏನೇ ಕಾರ್ಯ ಮಾಡಿದ್ರು ನಮ್ಮಿಂದ ಪಾಪ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪ್ ಕಾ ಫರ್ಮಾನ್ ಹೈ, ಕ್ಯಾ ಫರ್ಮಾನ್ ಹೈ? ईयर नो ईविल. बंदर के लिए तो नहीं है, यह तो मनुष्य के लिए है. मनुष्य बंदर मिसल है तो बंदर का चित्र बनाया है. ಹೌದಲ್ಲ, ಅಲ್ಲಿ ನೋಡ್ರಿ ಗಾಂಧಿದು 3 ಕೋತಿದ್ದೇನು ತೋರಿಸ್ತಾರೆ. ಕೆಟ್ಟದ್ದನ್ನು ನೋಡ್ಬೇಡ, ಕೇಳ್ಬೇಡ, ಮಾತಾಡ್ಬೇಡ ಅಂತ ಅಲ್ಲಿ ಕೋತಿನ ಇಟ್ಟಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಅದು ನಾವು ಮನುಷ್ಯರ ಮಾತು. ನಾವು ಮನುಷ್ಯ ಆತ್ಮರಿದ್ದೀವಿ ಅಂದಾಗ ಏನ್ ಮಾಡ್ಬೇಕು, ನಾವು ಇದನ್ನೆಲ್ಲ ಕೇಳಬಾರ್ದು, ನೋಡಬಾರ್ದು, ಮಾತಾಡಬಾರ್ದು. ಯಾವ್ದನ್ನ ದೇಹ ದೇಹ ಅಂತ ತಿಳಿದು ನೋಡುವಂಥದ್ದೆಲ್ಲನೂ ತಪ್ಪೇನೆ. बहुत है जो सारा दिन जरमई जगमई करते हैं तो बाप को समझानी देनी होती है. सब सेंटर पर कोई ना कोई ऐसे रहते हैं जो एक दो को दुख ही देते रहते हैं. ಒಟ್ಟಾರೆ ಬಾಬಾ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಅನೇಕ ಮಕ್ಕಳು ಈ ತರ ಇರೋದು. ಬಾಬಾ ಎಲ್ಲರನ್ನು ನೋಡಿ ಫೈನಲ್ ರಿಸಲ್ಟ್ ಅಂತೂ ಹೇಳ್ಬೇಕು ತಾನೆ, ನಮ್ಮನ್ನು ಸರಿ ಮಾಡ್ಬೇಕಂದಾಗ ಇಡೀ ದಿನ ಕೆಲವು ಮಕ್ಕಳು ಅಲ್ಲ ಸಲ್ಲದ ಮಾತು, ಅವ್ರು ಹಿಂಗೆ ಇವ್ರು ಹಿಂಗೆ ಅವ್ರಿವ್ರ ಮಾತನ್ನೇ ಆಡ್ತಿರ್ತಾರೆ. ಮತ್ತು ಈಗಿರುವಾಗ ಬಾಬಾ ಮಕ್ಕಳಿಗೆ ಎಚ್ಚರಿಸ್ಬೇಕಲ್ವ ನಾನು ಅಂತ ಹೇಳ್ತಾರೆ. ಎಲ್ಲ ಸೆಂಟ್ರಲ್ಲೂ ಒಬ್ರಲ್ಲ ಒಬ್ರು ಈ ಥರದವ್ರು ಇರ್ತಾರೆ. ಹೆಂಗೆ ಪರಸ್ಪರ ಒಬ್ರಿಗೊಬ್ರಿಗೆ ದುಃಖ ಕೊಡುವಂಥವ್ರು. ಸೆಂಟ್ರವ್ರು ಅಂದ್ರೆ ಬರೀ ಸೆಂಟ್ರಲ್ ಇರೋರಲ್ಲ, ಮಕ್ಕಳು ಯಾರ್ಯಾರು ಎಲ್ಲೆಲ್ಲಿ ಇದ್ದೀವೋ ಎಲ್ಲರಿಗೂ ಹೇಳ್ತಾ ಇರೋದು. ಕೊಯ್ ಅಚ್ಚೆ ಬಿ ಹೈ ಜೋ ಬಾಪ್ ಕಿ ಯಾದ್ ಮೇ ರೇತೆ ಹೈ, ಸಮಜ್ತೆ ಹೈ ಮನ್ಸಾ ವಾಚಾ ಕರ್ಮಣ ಕೋಯಿ ಕೋ ದುಃಖ ನಹಿ ದೇನಾ ಹೈ. ಕೆಲವು ಮಕ್ಕಳು ಒಳ್ಳೆ ಮಕ್ಕಳು ಇದ್ದಾರೆ, ಎಲ್ರು ಒಂದೇ ತರ ಅಲ್ಲ ಅಂತ ಹೇಳ್ತಿರೋದು ಬಾಬಾ. ಅದರಲ್ಲೂ ಕೆಲವರು ಈ ರೀತಿ ಇರ್ತಾರೆ. ಬಾಬಾ ಅಂತೂ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ, ಮನ್ಸಿಂದ, ಮಾತಿಂದ, ಸಂಕಲ್ಪದಿಂದ. ಮನ್ಸಿನಿಂದನೂ ಬೇರೆಯವ್ರಿಗೆ ಏನು ದುಃಖ ಕೊಡೋದು ಇರುತ್ತೆ, ಅದು ಮಾತಿನಗಿಂತ ಜೋರ್ ಇರುತ್ತೆ ಅಂತ ಹೇಳೋದು ಬಾಬಾ. ಮನ್ಸಾ ವಾಚಾ ಕರ್ಮಣ ನಾವೆಂದೂ ಪರಸ್ಪರ ದುಃಖವನ್ನ ಕೊಡಬಾರ್ದಾಗಿದೆ. ವಾಚಾ ಬಿ ಕೋಯಿ ಕೋ ದುಃಖ ದೇಂಗೆ ತೋ ದುಃಖಿ ಹೋಕರ್ ಮರೆಂಗೆ. ಯಾರಿಗಾದ್ರೂ ಮಾತಿಂದ ನೋಡ್ರಿ ಬೇರೆಯವ್ರಿಗೆ ಅಷ್ಟು ಕಟುವಚನದಿಂದ ಬೈದಾಗ ಅವ್ರಿಗೇನಾಗ್ತದ, ನೋವಾಗ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಾವ್ ಯಾರನ್ನೂ ಬೈಬಾರ್ದು, ಬೈದ್ರೆ ದುಃಖಿಯಾಗಿ ಸಾಯ್ಬೇಕಾಗತ್ತೆ ಅಂತಾರೆ ಬಾಬಾ. बाप कहते हैं तुम बच्चों को सबको सुख देना है, सबको कहना है कि देही अभिमानी बनो. ಏನ್ ಹೇಳ್ಬೇಕಂತಾರೆ ಬಾಬಾ, ನಾವೆಲ್ಲರಿಗೂ ಸುಖ ಕೊಡ್ಬೇಕು, ಮತ್ತೆ ಎಲ್ಲರಿಗೂ ಇದೇ ವಿಷಯ ತಿಳಿಸ್ಬೇಕು, ಆತ್ಮ ಅಭಿಮಾನಿ ಆಗ್ಬೇಕು. ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಇರ್ಬೇಕಾಗಿದೆ. ಬಾಪ್ ಕೋ ಯಾದ್ ಕರೋ और कोई पैसे के लेन देन की बात नहीं, सिर्फ लवली बाप को याद करो तो तुम्हारे विकर्म भस्म हो जाएंगे. बहुत प्यार से बाबा कह रहे हैं. ಅಂದ್ರೆ ನೀವು ಬಾಬೋರ್ನ ನೆನಪು ಮಾಡ್ರಿ. ಇಲ್ಲಿ ನೆನಪು ಮಾಡೋದನ್ನೇ ಹೇಳ್ಕೊಡ್ತಾ ಇದ್ದಾರೆ. ಲೇನ್ದೇನೇನು, ನಾನು ಆತ್ಮ ಬಾಬೋರ್ ನೆನಪಲ್ಲಿ ಇರ್ಬೇಕು, ಬೇರೆಯವ್ರಿಗೂ ನೆನಪು ತರಿಸ್ಬೇಕು. ಬೇರೆ ಇನ್ಯಾವುದೇ ತರದ ಮಾತಿನ ಲೇನ್ದೇನ್ ಇರ್ಲಿ, ವಸ್ತು ಲೇನ್ದೇನ್ ಹೇಳ್ತಾ ಇಲ್ಲ ಬಾಬಾ. ಇಲ್ಲಿ ಬಾಬನ ಸ್ಮೃತಿ ತರಿಸುವಂಥದ್ದು. ಇಂತಹ ಸಿರ್ಫ್ ಲವ್ಲಿ ಬಾಪ್ ಕೋ ಯಾದ್ ಕರೋ ತೋ ತುಮ್ಹಾರೆ ವಿಕರ್ಮ ಭಸ್ಮ ಹೋ ಜಾಯಂಗೆ. ಏನಂತ ಹೇಳ್ಕೊಡೋಣ ಪರಸ್ಪರ ಸಿಕ್ಕಾಗ ಏನ್ ಹೇಳ್ಬೇಕು? ಬಾಬಾ ಅತಿ ಪ್ರಿಯನಾದಂತಹ ತಂದೆ, ಎಷ್ಟು ಸುಖ ಕೊಡೋ ತಂದೆ ನೋಡ್ರಿ. ಕಲ್ಪದಲ್ಲಿ ಒಂದೇ ಒಂದ್ಸಲ ಸಿಗ್ತಾರಲ್ಲ, ಇಂತಹ ಬಾಬನ್ನ ನಾವು ನೆನಪು ಮಾಡ್ಬೇಕು, ಇದರಿಂದ ನಮ್ಮ ಪಾಪ ಭಸ್ಮ ಆಗತ್ತೆ ಅಂತ ಹೇಳ್ಕೊಡ್ಬೇಕು. ತುಮ್ ವಿಶ್ವಕ್ಕೆ ಮಾಲಿಕ್ ಬನ್ ಜಾಯಂಗೆ. ಭಗವಾನ್ ವಾಚ್ मन मना भव ಏಕ ಬಾಪ್ಕೋ ಅವ್ರ ವರ್ಷೇಕೋ ಯಾದ್ ಕರೋ. ಒಬ್ಬ ಬಾಬನ್ ನೆನಪು ಮಾಡೋದ್ರಿಂದ ವಿಶ್ವದ ಮಾಲೀಕರಾಗ್ಬಿಡ್ತೀವಿ.
ಹೌದಲ್ಲ, ಎಷ್ಟು ಸುಲಭನಾದಂತ ವ್ಯಾಪಾರ ನೋಡ್ರಿ ಬಾಬವ್ರ ಜೊತೆಗೆ. ಭಗವಾನ್ ವಾಚ್ ಬಾಬಾ ಹೇಳ್ತಾ ಇದಾರೆ, ಮಕ್ಕಳೇ ನಿಮ್ಮ ಮನಸ್ಸನ್ನ ಅಂದ್ರೆ ನನ್ನೊಬ್ಬನ ಜೊತೆ ಜೋಡಿಸಿ, ಆ ಒಬ್ಬ ತಂದೆಯನ್ನ ನೆನಪು ಮಾಡೋದ್ರಿಂದ ಮತ್ತು ಆಸ್ತಿಯನ್ನು ಕೂಡ ನೆನಪು ಮಾಡ್ಬೇಕು. ಮನ್ಮನಾಭವ್ ಏಕ್ ಬಾಪ್ ಕೋ और वर्षे को याद करो और कुछ भी आपस में ना बोलो, सिर्फ बाप को याद करो, दूसरे का कल्याण करो. ಬಾಬಾ ಹೇಳ್ತಾರೆ ಬೇರೆ ಇನ್ನೇನ್ ಮಾತಾಡ್ಬೇಡ್ರಿ ಮಕ್ಳೆ, ಬಾಬುರ ನೆನಪನ್ ತರ್ಸೋದಷ್ಟು ಬಿಟ್ರೆ ಇದರಿಂದ ಇಬ್ಬರ ಕಲ್ಯಾಣನೂ ಕೂಡ ಆಗ್ಬಿಡತ್ತೆ. तुम्हारी अवस्था ऐसी मीठी हो जो कोई भी आकर देखे बोले बाबा के बच्चे तो ब्लॉटिंग पेपर्स है. ಬಾಬಾ ಹೇಳ್ತಿದ್ರೆ ನಾವೆಲ್ಲ ಮಕ್ಕಳು ಬಾಬುರ್ನ ಇಷ್ಟು ನೆನಪು ಮಾಡ್ಬೇಕು, ನೆನಪು ಮಾಡಿ ನಮ್ಮ ಸ್ಥಿತಿಯನ್ನ ಇಷ್ಟು ಮಧುರ ಪರಿಪಕ್ವ ಮಾಡ್ಕೊಳ್ಬೇಕು. ಯಾರೇ ಮಕ್ಕಳನ್ನ ನೋಡಿದಾಗ ಈ ತರ ಅನ್ಸ್ಬೇಕು, ಇವ್ರು ಬಾಬೋರ್ ಮಕ್ಕಳು, ಇವರು ಕೂಡ ಏನಾಗಿದ್ದಾರೆ, ಬ್ಲಾಟಿಂಗ್ ಪೇಪರ್ ಇದ್ದಾರೆ, ತಂದೆಯಂತೆ ಮಕ್ಕಳಿದ್ದಾರೆ ನೋಡ್ರಿ. ಬಾಬಾ ಹೇಗೆ ಬಿಂದು ಇದ್ದಾರಲ್ಲ ಹಂಗೆ ನಾವೆಲ್ಲರೂ ಬಿಂದು ಸ್ವರೂಪದಲ್ಲಿದ್ದು ಪ್ರತಿಯೊಂದು ಸ್ಮೃತಿ ಇರ್ಲಿ ಅಥವಾ ಪ್ರತಿಯೊಂದು ಕರ್ಮ ಇರ್ಲಿ ಮಾಡಿದ್ದೇ ಆದ್ರೆ ತಂದೆಯ ಸಮಾನ ಆಗ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡ್ರಿ. ಅಭಿ ವೋ ಅವಸ್ಥಾ ನಹಿ ಹೈ, ಬಾಬಾ ಸೆ ಕೋಯಿ ಪೂಛೆ ತೋ ಬ್ಲಾಟಿಂಗ್ ಪೇಪರ್ ಕೋ ಕ್ಯಾ ಅಭಿ ಕಾಗಜ್ ಬಿ ನಹಿ ಹೈ. ಮಕ್ಕಳದ ಸ್ಥಿತಿ ಏನಿಲ್ಲ, ಇನ್ನು ಅಷ್ಟು ಪರಿಪಕ್ವ ಸ್ಥಿತಿ ಇಲ್ಲ ಅಂತ ಹೇಳ್ತಿರೋದು. ಇವಾಗ ದಾದಿಯರ್ನ ನೋಡಿದಾಗ ಏನ್ ಅನ್ಸ್ತಾ ಇತ್ತು ನೋಡ್ರಿ, ದಾದಿಗಳೆಲ್ಲ ಪರ್ಫೆಕ್ಟ್ ಆಗಿ ಹೋಗ್ಬಿಟ್ರು. ಅವ್ರು ನೋಡಿದಾಗ ಅವರು ಬಾಬೋರ್ ನೆನಪಲ್ಲೇ ಇರೋದ್ರಿಂದ ಎಲ್ಲರಿಗೂ ಬಾಬೋರ್ ನೆನಪನ್ ತರಿಸ್ತಾ ಇದ್ರು, ಬಾಪ್ ಸಮಾನ ಇರ್ತಿದ್ರಲ್ಲ. ಹಂಗೆ ನಾವೆಲ್ಲ ಮಕ್ಕಳು ಏನಾಗ್ಬೇಕು, ತಂದೆಯ ಸಮಾನರಾಗ್ಬೇಕು. ಆದ್ರೆ ಅನೇಕ ಮಕ್ಕಳು ಹೇಗಿದ್ದೀವಿ ಅಂತ ಹೇಳ್ತಿದ್ದಾರೆ ಬಾಬಾ, ಬ್ಲಾಟಿಂಗ್ ಪೇಪರ್ ಏನು ಸಾಧಾರಣ ಕಾಗದನೂ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಸಭಿ ಸೆಂಟರ್ ಕೆ ಬಚ್ಚೋं को समझाते हैं, ಬಾಂಬೆ ಕಲ್ಕತ್ತಾ ದಿಲ್ಲಿ ಸಬ್ ಜಗ ಬಚ್ಚೆ ತೋ ಹೆನ. ಬಾಬಾ ಎಲ್ಲ ಸೆಂಟರ್ ಮಕ್ಕಳಿಗೆ ಹೇಳ್ತಿದ್ದಾರೆ, ಕೇವಲ ಮುಂದೆ ಕೂತಿರೋರ್ಗೆ ಅಷ್ಟೇ ಅಲ್ಲ. ಬಾಬಾ ಎಕ್ಸಾಂಪಲ್ಗೆ ಹೇಳ್ತಿರೋದು ಬಾಂಬೆ ಇರ್ಲಿ ಕಲ್ಕತ್ತಾ ದಿಲ್ಲಿ, ಈ ಬಾಬನ್ ಮಕ್ಳು ಎಲ್ಲೆಲ್ಲಿದ್ದಾರೋ ಎಲ್ಲ ಕಡೆ ಇದಾರೆ ತಾನೆ. ರಿಪೋರ್ಟ್ ಆತಿ ಹೈ ಬಾಬಾ ಫಲಾನೆ ಬಹುತ್ ತಂಗ್ ಕರ್ತೆ ಹೈ, पुण्यात्मा बनाने बदले और ही पापात्मा बना देते हैं. ಅಂದ್ರೆ ಕೆಲವ್ರದ್ದು ರಿಪೋರ್ಟ್ ಹೋಗುತ್ತೆ. ಈಗ ಯಾರಾದ್ರು ಸಂಸ್ಕಾರ ಹೊಂದಾವಣಿಕೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಜಗಳ ಕಲಹ ಮಾಡ್ಕೊಳ್ತಾರೆ, ದುಃಖ ಕೊಡ್ತಾರೆ. ಅಂತವ್ರಿಗೆ ಹೇಳ್ತಿರೋದು ಬಾಬನ್ಗೆ ರಿಪೋರ್ಟ್ ಹೋಗುತ್ತಲ್ಲ, ಪುಣ್ಯಾತ್ಮ ಆಗಕ್ ಬಂದಿರೋದು ಇನ್ನು ಪಾಪಾತ್ಮನೇ ಆಗಿರ್ತಾರಲ್ಲ ಅಂತ. ಬಾಬಾ ಸೆ ಕೋಯಿ ಪೂಛೆ ತೋ ಜಟ್ ಬತಾ ದೇಂಗೆ, ಶಿವ ಬಾಬಾ ತೋ ಸಬ್ ಕುಚ್ ಜಾನ್ತೆ ಹೇ. ಬಾಬೋರ್ನ ಮಕ್ಳು ಯಾರಾದ್ರೂ ಕೇಳಿದ್ರೆ, ಬಾಬಾ ನನ್ ಸ್ಥಿತಿ ಹೆಂಗಿದೆ, ನಾನು ಹೇಗಿದ್ದೀನಿ ಅಂತ ಬಾಬಾ ಹೇಳ್ಬಿಡ್ತೀವಿ ಅಂತ ಹೇಳ್ತಿರೋದು. ಉನ್ಕೆ ಪಾಸ್ ಸಾರಾ ಹಿಸಾಬ್ ಕಿತಾಬ್ ಹೈ. ಬಾಬಾನ್ಗೆಲ್ಲ ಗೊತ್ತಿದೆ, ನಾವು ಒಂದೊಂದು ಮಗು ಯಾವ ತರ ಇದೀವೋ ಎಲ್ಲ ಬಾಬೋರಿಗೆ ಗೊತ್ತಿದೆ ಅಂದಾಗ ಎಲ್ಲರ ಲೆಕ್ಕಪತ್ರ ನನ್ನ ಹತ್ರ ಇದೆ ಅಂತಾರೆ ಬಾಬಾ. यो बाबा भी बता सकते हैं, शक्ल से ही सब मालूम पड़ जाता है, यो बाबा की याद में मस्त है. ಬಾಬಾ ಹೇಳ್ತಾರೆ ಮಕ್ಕಳು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಬಹಳ ಚೆನ್ನಾಗಿ ನೆನಪು ಮಾಡ್ತಿದ್ದೀರಾ, ಬಾಬೋರ್ ಜೊತೆ ಲಿಂಕ್ ಸರಿ ಇದೆ ಅಂದ್ರೆ ಹೆಂಗಿರುತ್ತೆ ಸ್ಥಿತಿ, ಮುಖಾನು ಗೊತ್ತಾಗ್ತದಲ್ಲ ಅಂತ ಹೇಳ್ತಾರೆ. ಇವ್ರು ಬಾಬೋರ್ ನೆನಪಲ್ಲೇ ಮಗ್ನ ಆಗ್ಬಿಟ್ಟಿದಾರಪ್ಪ ಅಂತ. ಇನ್ಕಾ ಚಹರಾ ಹಿ ಖುಷ್ನುಮಾ ದೇವತಾओं जैसा है, ಆತ್ಮ ಖುಷ್ ಹೋಗಿ ತೋ ಶರೀರ್ ಬಿ ಖುಷ್ ದೇಖ್ನೆ ಮೇ ಆಯೇಗಾ. ಹೌದಲ್ಲ, ನಮ್ ಸ್ಥಿತಿ ಬಹಳ ಚೆನ್ನಾಗಿದೆ, ಬಾಬೋರ್ ನೆನಪಲ್ಲಿ ನಾವು ಮುಳುಗೋಗಿದ್ದೀವಿ ಅಂದಾಗ ಚಹರೆನೂ ಕೂಡ ಅದೇ ರೀತಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಏನಿದು ಅದು ಚಹರೆಯಲ್ಲಿ ಗೊತ್ತಾಗತ್ತಲ್ವ. ಇವ್ ಬೇಜಾರಿರ್ಲಿ, ಖುಷಿ ಇರ್ಲಿ ಅಥವಾ ಡಿಸ್ಟರ್ಬ್ ಇರ್ಲಿ ಎಲ್ಲನೇ ಎಲ್ಲಿ ಕಾಣುತ್ತೆ, ಚಹರೆಯಲ್ಲಿ ಕಾಣುತ್ತಲ್ವಾ. ಅದಕ್ ಬಾಬಾ ಹೇಳ್ತಾ ಇರೋದು, ಏಕ್ ಬಾತ್ ಸಬ್ಕೋ ಸುನಾತೆ ರಹೋ ಕಿ ಶಿವ ಬಾಬಾ ಕೇತೆ ಹೈ ಮುಜೆ ಯಾದ್ ಕರೋ ತೋ ತುಮ್ಹಾರೆ ಪಾಪ ವಿನಾಶ್ ಹೋಂಗೆ. ಬಾಬಾ ಹೇಳ್ತಾರೆ ಮತ್ತೆ ಹೇಳ್ಕೊಡ್ತಿದ್ದಾರೆ ನೋಡ್ರಿ, ಮಕ್ಳೇ ನೀವೆಲ್ಲರಿಗೂ ಈ ಒಂದು ಮಾತು ಹೇಳಿ. ಶಿವಬಾಬನ್ ಹೇಳ್ತಿದ್ದಾರೆ, ಅವ್ರನ್ನ ನೆನಪು ಮಾಡೋದ್ರಿಂದ ನಮ್ಮೆಲ್ಲರ ಪಾಪ ವಿನಾಶ ಆಗತ್ತೆ. ಯಾರೇ ಸಿಕ್ಕಿದ್ರೆ ಏನ್ ಮಾಡ್ಬೇಕು, ಪರಮಾತ್ಮ ತಂದೆ ನೆನಪು ತರಿಸ್ಬೇಕು. ಅವ್ರನ್ನ ಯಾಕೆ ನಾವೆಲ್ಲ ನೆನಪು ಮಾಡ್ಬೇಕು, ಪರಮಾತ್ಮ ತಂದೆಯನ್ನ ನೆನಪು ಮಾಡ್ರಿ, ಶುಭಾಬನ್ ನೆನಪು ಮಾಡ್ರಿ. ನಾವು ಪರಿವಾರದಲ್ಲಿ ಇದೀವಿ, ಶುಭಾಬನ್ ನೆನಪು ಮಾಡಿ ಅಂತ ನೆನಪು ತರಿಸ್ಬೇಕು ತಾನೆ, ಯಾಕೆಂದ್ರೆ ಪಾಪ समाप्ति ಆಗತ್ತೆ. उन्होंने लिख दिया है कृष्ण भगवान वाच, कृष्ण को तो ढेर याद करते हैं परंतु पाप तो मिटते ही नहीं और ही क्या होता पतित बन गए हैं. ಹೇಗೆ ಗೀತೆನಲ್ಲಿ ಬರ್ದಿದ್ದಾರೆ,
ಕೃಷ್ಣ ಭಗವಾನ್ ವಾಚ್ ಅಂತ ಬರ್ದ್ಬಿಟ್ರಲ್ಲಿ, ಅಲ್ಲಿ ಕೃಷ್ಣನ್ ನೆನಪು ಮಾಡ್ತಾರೆ ಭಕ್ತರೆಲ್ಲರೂ ತಾನೆ. ಅವ್ರು ನೆನಪು ಮಾಡೋರು ಅನೇಕರಿದ್ದಾರೆ. ಕೃಷ್ಣನ್ ನೆನಪು ಮಾಡೋದ್ರಿಂದ ಯಾರ್ದು ಪಾಪ ಅಳಿಸೋಗೋದಿಲ್ಲ ಅಂತ ಹೇಳ್ತಾರೆ. ಸಮಾಪ್ತಿ ಆಗದಿ ಇನ್ನೂ ಪತಿತರಾಗ್ತಾ ಬರೋದು ನೋಡ್ರಿ. ದ್ವಾಪರ ಕಾಲದಿಂದನು ಮಧ್ಯ ಕಾಲದಿಂದ ಮೂರ್ತಿ ಪೂಜೆ ಮಾಡ್ಕೊಂಡು ಬಂದಿದ್ದು. ಯಾರ್ಯಾರಾದ್ರೂ ಪಾವನರಾದ್ರ ಯಾರಿಗಾದ್ರೂ ಮುಕ್ತಿ ಸಿಗ್ತಾ, ಜೀವನ್ ಮುಕ್ತಿ ಸಿಗ್ತಾ ಇಲ್ಲ ತಾನೆ. ಅದಕ್ಕೆ ಬಾಬೆ ಹೇಳ್ತಿದ್ದಾರೆ, ಅಗರ್ ಅದಕ್ಕೆ ಮುಂಚೆ ಹೇಳ್ತಾರ ಬಾಬಾ, ಯೋ ಪತಾ ನಹಿ ಕಿ ಯಾದ್ ಕಿಸ್ಕೋ ಕರ್ನಾ ಹೇ ಪರಮಾತ್ಮ ಕಾ ರೂಪ್ ಕ್ಯಾ ಹೇ. ಯಾಕೆಂದ್ರೆ ಯಾರಿಗೂ ಪರಮಾತ್ಮ ಯಾರು ಅನ್ನೋದೇ ಗೊತ್ತಿಲ್ಲ, ಅವ್ರು ಯಾವ ರೂಪದಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಗೊತ್ತಿಲ್ದಿರೋರ್ನ ಹೆಂಗ್ ನೆನಪು ಮಾಡ್ತಾರೆ ಹೇಳಿ? ನೆನಪು ಮಾಡಕ್ಕಾಗೋದಿಲ್ಲ ಅಲ್ಲ. ಮತ್ತೊಂದು ಹೇಳ್ಬಿಟ್ರು, ಇನ್ನೊಂದು ತಪ್ಪು. ಅಗರ್ ಸರ್ವವ್ಯಾಪಿ ಕೆ ಹೇ ತೋ ಬಿ ಜೈಸೆ ಆತ್ಮ ಸ್ಟಾರ್ ಹೇ ವೈಸೆ ಪರಮಾತ್ಮ भी स्टार है, क्योंकि आत्मा सो परमात्मा कह देते हैं ना, तो इस हिसाब से भी बिंदी ठहरे. ಇನ್ನೊಂದು ಮಾತೇನು ಹೇಳ್ತಾರೆ, ಸರ್ವವ್ಯಾಪಿ ಪರಮಾತ್ಮ ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆತ್ಮ ಹೇಗಿದೆ? ಆತ್ಮ ನಕ್ಷತ್ರ ಮಾದರಿಯಾಗಿದೆ ಅಂದಾಗ ಪರಮಾತ್ಮ ಹೇಗಿದ್ದಾರೆ? ಅವರು ನಕ್ಷತ್ರವಾಗೇ ಇದ್ದಾರೆ ತಾನೆ. ಅಂದಾಗ ಬಾಬಾ ಅದೇ ಹೇಳ್ತಿರೋದು, ಹಿಸಾಬ್ ಸೆ ಬಿ ಬಿಂದಿ ಟೇರೆ. ಅಂದ್ರೆ ಆತ್ಮನು ಹೆಂಗೆ ಬಿಂದು ಇದ್ದಾರೋ ಪರಮಾತ್ಮನು ಅದೇ ತರ ಬಿಂದು ಇದ್ದಾರೆ. ಇದರಿಂದನೂ ಸರ್ವವ್ಯಾಪಿ ಮಾತಲ್ಲೂ ಬಾಬಾ ಅದನ್ನಲ್ಲೂ ಒಳ್ಳೇದು ಹೇಳ್ಕೊಡ್ತಿದ್ದಾರೆ ನೋಡ್ರಿ. ಚೋಟಿ ಸಿ ಬಿಂದಿ ಪ್ರವೇಶ ಕರ್ತಿ ಹೈ, सब बिंदियों को कहते हैं बच्चों मामे कम याद करो. क्या कह रहे बाबा? ಆತ್ಮನು ಬಿಂದು, ಪರಮಾತ್ಮ ತಂದೆನೂ ಬಿಂದು. ನಾವೆಲ್ಲ ಬಿಂದು ರೂಪಿ ಆತ್ಮಗಳಿಗೆ ವಿಜುವಲೈಸ್ ಮಾಡ್ರೆ ಅದೆಷ್ಟು ಸುಂದರ ದೃಶ್ಯ. ಬಾಬಾ ಬಿಂದು ಇದ್ದಾರೆ, ನಾವು ಆತ್ಮರು ಹೇಗಿದ್ದೀವಿ ಎಲ್ಲ ಬಿಂದುಗಳು. ನಾವೆಲ್ಲ ಬಿಂದುಗಳಿಗೆ ಏನ್ ಹೇಳ್ಕೊಡ್ತಿದ್ದಾರೆ? ಎಲ್ಲ ಬಿಂದು ಆತ್ಮರೇ ನೀವೇನ್ ಮಾಡಿ, ನನ್ನೊಬ್ಬನ ನೆನಪು ಮಾಡ್ರಿ. ಆ ದೃಶ್ಯ ನೆನಪಿಟ್ಕೊಳ್ಳಿ. ಇಡೀ ದಿನ ಬಾಬಾವ್ರನ್ನ ನೆನಪು ಮಾಡ್ಬೇಕು ತಾನೆ. ಬಾಬಾ ಏನೇನ್ ಪಾಯಿಂಟ್ ಹೇಳಿದ್ರು, ಈ ಒಂದೊಂದು ಪಾಯಿಂಟನ್ನು ಆರ್ಗನ್ಸ್ ದ್ವಾರ ಬೋಲ್ತಿ ಹೇ. ಇವಾಗ ನಾವು ಆತ್ಮರು ಹೇಗಿದ್ದೀವಿ? ಬಿಂದು ಇದ್ದೀವಿ. ಬಲೆ ಚಾಹರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರಬಹುದು. ಆದ್ರೆ ನಾವು ಬಾಬಾ ಹೇಳ್ತಾರೆ, ಆರ್ಗನ್ಸ್ ಬಿಗರ್ತು ಆತ್ಮ ಆವಾಜ್ ಕರ್ ನಾ ಸಕೆ. ಆತ್ಮ ಮಾತಾಡ್ಬೇಕಂದ್ರೆ ಯಾವ ರೀತಿಯಿಂದ? ಶರೀರದಲ್ಲಿ ಬಂದ ಮೇಲೆ ಮಾತಾಡಕ್ಕಾಗತ್ತೆ ತಾನೆ. ಅದಕ್ಕೆ ಶಿವಬಾಬಾ ಕೈ ಬಾರಿ ಕೇಳ್ತಾನೆ, ನಾನು ಈ ಶರೀರ ಆಧಾರ ತಗೊಳ್ತೀನಿ, ಯಾಕೆಂದ್ರೆ ಇಲ್ಲಾಂದ್ರೆ ನಿಮ್ ಜೊತೆ ನಾನು ಮಾತಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗೇನೆ तुम कह सकते हो आत्मा परमात्मा का रूप तो एक है ना. परमात्मा को बड़ा लिंग वह कुछ कह ना सके. बाप कहते हैं मैं भी ऐसा बिंदी हूं परंतु मैं पतित पावन हूं. अब ಹೇಳ್ತಾರೆ ಹೇಗೆ ಆತ್ಮ ಬಿಂದುನು ಅದೇ ರೀತಿ ಪರಮಾತ್ಮನ ರೂಪನು ಒಂದೇ. ಆತ್ಮ ಪರಮಾತ್ಮನ ರೂಪ ಒಂದೇ ಅಂತ ಹೇಳ್ತಿರೋದು, ಅದನ್ನ ತಿಳಿಸ್ಕೊಡಿ. ಗಾತ್ರನೂ ಕೂಡ ಎಷ್ಟಿದೆ? ಆತ್ಮನ ಗಾತ್ರದಷ್ಟೇ ಇದೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ತಾರೆ? ದೊಡ್ಡ ಶಿವಲಿಂಗ ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲಲ್ಲ ಪರಮಾತ್ಮ ಅಂದ್ರೆ ಅವರು ದೊಡ್ಡವರು, ಶ್ರೇಷ್ಠರು ಅಂತ ಹೇಳಿ ದೊಡ್ಡ ರೂಪ ತೋರಿಸ್ಬಿಟ್ಟಿದ್ದು ಅಂತ ಹೇಳ್ತಿರೋರು ಬಾಬಾ. ಆದ್ರೆ ಬಾಬಾ ಬಿಂದು ಇರಬಹುದು, ಆದ್ರೆ ಏನಿದ್ದಾರೆ ಅವರು? ಪತಿತ ಪಾವನನಿದ್ದಾರೆ. ಎಲ್ಲ ಆತ್ಮರನ್ನ ಪಾವನ ಮಾಡುವಂತವ್ರು ನೋಡ್ರಿ. ಪರಮಧಾಮದಲ್ಲಿ ಬಾಬಾ ಹೆಂಗಿದ್ದಾರೆ, ಮತ್ತು ನಾವೆಲ್ಲ ಆತ್ಮರು ಬಿಂದುಗಳು, ನಮ್ಮೆಲ್ಲರನ್ನ ಪಾವನ ಮಾಡುವಂತವ್ರು. ಇದೆಲ್ಲ ದೃಶ್ಯವನ್ನು ನೆನ್ಪಿಟ್ಕೊಳ್ಬೇಕು. ದೃಶ್ಯ ಮುರಳಿ ಹೆಂಗ್ ಕೇಳ್ತಾ ಹೋಗ್ಬೇಕು. ಬಾಬಾ ಏನ್ ಹೇಳ್ತಾರೋ ಅದನ್ನ ನೋಡ್ತಾ ನೋಡ್ತಾ ಹೋದಾಗ ಮುರಳಿ ಚೆನ್ನಾಗಿ ನೆನ್ಪಿರುತ್ತೆ. ಕಿತನಿ ಸೀದಿ ಬಾತ್ ಹೈ, ಅಬ್ ದೇಹಿ ಅಭಿಮಾನಿ ಬನ್ मुझ बाप को याद करो औरों को भी रास्ता बताओ. बाबा कितने बार याद ये बात बताए ನೋಡಿ. ಎಷ್ಟು ಸತಿ ಈ ಮಾತು ಹೇಳಿದ್ರು ಎಣಿಸ್ತಾ ಹೋಗ್ರಿ ಇನ್ನೊಂದ್ಸಲ ಮುರಳಿ ಓದಿದಾಗ. ಅಂದ್ರೆ ಎಷ್ಟು ಸೀದಾ ಮಾತು, ಡೈರೆಕ್ಟ್ ಮಾತು ಹೇಳ್ತಿ ಕೊಡ್ತಿದ್ದಾರೆ. ಕನೆಕ್ಷನ್ ಹೇಗೆ ಇಟ್ಕೊಳ್ಬೇಕು ನಾವು ಫಸ್ಟ್ ಆತ್ಮ ಆಗ್ಬೇಕು, ನಂತರ ಬಾಬಾವ್ರನ್ನ ನೆನಪು ಮಾಡ್ಬೇಕು, ಮತ್ತು ಬೇರೆಯವ್ರಿಗೂ ಅದೇ ರೀತಿ ದಾರಿ ತೋರಿಸ್ಬೇಕಾಗಿದೆ. ಮೈ ಅಕ್ಷರ ಹಿ ದೋ ಕೇತಾ ಹೂಂ. ಬಾಬಾ ಎರಡೇ ಅಕ್ಷರ ಹೇಳ್ಕೊಡೋದು, ಮನ್ ಮನ ಭವ. ಫಿರ್ ಥೋಡಾ ಡಿಟೇಲ್ ಮೇ ಬತಾತಾ ಹೂಂ ಕಿ ಯೋ ಟಾಲ್ ಟಾಲಿಯಾ ಹೇ. ಅಂದ್ರೆ ನಿಮ್ ಮನ್ಸನ್ನ ನನ್ನ ಜೊತೆ ಜೋಡಿಸಿ ಮಕ್ಳೇ ಅಂತ ಹೇಳ್ತಾರೆ. ಹೌದಾನೆ? ಇದು ಮೂಲ ಬಾಬಾ ಜ್ಞಾನ ಸಾಗರನ ಜ್ಞಾನದ ಸಾರ ಇದು. ಇನ್ನು ನೀವು ವಿಸ್ತಾರಕ್ಕೆ ಹೋಗ್ತೀರಾ, ಹೆಂಗೆ ಬೀಜ, ಅದರ ನಂತರ ಏನಾಗುತ್ತೆ? ಒಂದು ಕಾಂಡ ಬರುತ್ತೆ, ಹಿಂಗ್ ಕವಲು ಎಲ್ಲ ಬರುತ್ತೆ. ಈ ರೀತಿ ವಿಸ್ತಾರನೂ ಇದೆ, ಆದ್ರೆ ಸಾರ ರೂಪದಲ್ಲಿ ಒಂದೇ ಮಾತು. ಪೆಹಲೆ ಸತೋ ಪ್ರಧಾನ್ ಸತೋ ರಜೋ ತಮೋ ಮೇ ಆತೆ ಹೈ. ಪಾಪ ಆತ್ಮ बनने से कितने दाग लग जाता है, वो दाग मिटे कैसे. ಬಾಬಾ ಹೇಳ್ತಾರೆ, ಮೊದಲು ಆತ್ಮ ಸತೋ ಪ್ರಧಾನ ಇದ್ದದ್ದು, ಆಮೇಲೆ ಸತೋ ರಜೋ ತಮೋದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ.
ಇವಾಗ ನಾವೆಲ್ಲರೂ ಪುಣ್ಯಾತ್ಮರಿದ್ವಿ. ಪುಣ್ಯಾತ್ಮರಿದ್ದಂಥವ್ರು ಏನಾಗಿದ್ದು ಕೆಳಗಿಳಿತಾ ಪಾಪಾತ್ಮರಾಗ್ಬಿಡ್ತೀವಿ. ಕೆಳಗೆ ಬರ್ತಾ ಬರ್ತಾ ಆತ್ಮನಲ್ಲಿ ಕಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಓ ದಾಕ್ ಮಿಟೇ ಕೈಸೆ. ಇವಾಗ ಆತ್ಮನಲ್ಲಿ ನೋಡ್ರಿ ಎಲ್ಲ ರಸ್ಟ್ ಇಟ್ಕೊಂಡಿದೆ, ಕಲೆಗಳಿದೆ. ಅದನ್ನ ಹೆಂಗೆ ಸ್ವಚ್ಛ ಮಾಡೋದು? ಹೇಗ್ ಮಾಡೋಣ? वो समझते हैं गंगा स्नान करने से पाप मिटेंगे, परंतु वो तो शरीर का स्नान है. ಅಲ್ಲೇನ್ ತಿಳ್ಕೊಂಡಿದ್ದಾರೆ ಭಕ್ತಿಯಲ್ಲಿ, ಹೋಗಿ ಗಂಗಾ ನದಿನಲ್ಲಿ ಸ್ವಚ್ಛ ಮಾಡ್ಕೊಳಕ್ ಹೋಗ್ತಾರೆ. ಅದು ಶರೀರದ ಕೊಳೆಗೆ ಸಮಾಪ್ತಿ ಆಗ್ತದಷ್ಟೇನೆ. आत्मा बाप को याद करने से ही पावन बन सकती है. इसको याद की यात्रा कहा जाता है. ಅಂದ್ರೆ ಆತ್ಮ ಎಷ್ಟು ಬಾಬೋರ್ನ ಪರಮಾತ್ಮ ತಂದೆಯನ್ನ ನೆನಪು ಮಾಡುತ್ತಲ್ಲ, ಅಷ್ಟು ಪಾಪವೆಲ್ಲವೂ ಸ್ವಚ್ಛ ಆಗ್ತಾ ಹೋಗುತ್ತೆ. ಇದಕ್ಕೇನೆ ನೆನಪಿನ ಯಾತ್ರೆ ಅಂತ ಕರೀಲಾಗುತ್ತೆ. ಪದೇ ಪದೇ ಹೇಳ್ಕೊಡ್ತಿದ್ದಾರೆ ಬಾಬಾ. ನೆನಪು ಮಾಡಕ್ ಬರಲ್ಲ ಅನ್ನಂಗಿಲ್ಲ. ಎಷ್ಟು ಸತಿ ಹೇಳ್ಕೊಟ್ಟಿದ್ದಾರೆ ನೋಡಿ ಬಾಬಾ ನಮ್ಗೆ. ಕಿತನಿ ಸಹಜ ಬಾತ್ ಹೈ जो रोज रोज बाप समझाते रहते हैं. गीता में भी जो इस पर है मन मनाಭವ ಪ್ರತಿನಿತ್ಯ ಹೇಳ್ಕೊಡ್ತಾರೆ ಬಾಬಾ. ಇದೇ ಮಾತು ಭಗವದ್ಗೀತೆಯಲ್ಲೂ ಇದೆ. ನಿನ್ನ ಮನಸ್ಸನ್ನ ನನ್ನ ಜೊತೆ ಜೋಡಿಸು, ಮಾಮೇಕಂ ಯಾದ್ ಕರೋ ಮಾತು ಬರುತ್ತಲ್ಲ. ವರ್ಷ ತೋ ಮಿಲೇಗಾ ಹಿ, ಸಿರ್ಫ್ ಮುಜೆ ಯಾದ್ ಕರೋ ತೋ ಪಾಪ ಮಿಟೆ. ಬಾಬಾ ಹೇಳ್ತಾರೆ ಬಾಬೋರಿಂದ ಖಂಡಿತ ನಮ್ಗೆ ಆಸ್ತಿ ಸಿಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಆಸ್ತಿ ಪಡ್ಕೊಳ್ಬೇಕಂದ್ರೆ ಏನ್ ಮಾಡೋಣ? ಬಾಬೋರ್ನ ನೆನಪು ಮಾಡ್ಬೇಕು ಮತ್ತು ರೆಸ್ಟ್ ಬಿಡಿಸ್ಕೋಬೇಕು. बाप अविनाशी ब्लॉटिंग पेपर है ना. बाप कहते हैं मुझे याद करने से तुम पावन बन जाते हो, फिर रावण पतित बनाता है. तो ऐसे बाप को याद करना चाहिए ना. ಬಾಬಾ ಅವಿನಾಶಿ ಆದ ಬ್ಲಾಟಿಂಗ್ ಪೇಪರ್, ಆತ್ಮನನ್ನ ಸದಾ ಕಾಲಕ್ಕೋಸ್ಕರ ಸ್ವಚ್ಛ ಮಾಡ್ತಾ ಇರ್ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಳೇ ನೀವು ನನ್ನನ್ನು ನೆನಪು ಮಾಡ್ರಿ, ಸಂಪೂರ್ಣ ಪಾವನರಾಗ್ಬಿಡ್ತೀರಾ. ಆದ್ರೆ ಅರ್ಧ ಕಲ್ಪದವರೆಗೂ ಪಾವನ ಇದ್ದಂತ ಆತ್ಮರೇನಾಗದ ಆಮೇಲೆ ಪತಿತರಾಗ್ತಾ ಬರೋದು. ಅದಕ್ಕೆ ಬಾಬಾ ಮತ್ತೆ ಹೇಳ್ತಿದ್ದಾರೆ, ಮಕ್ಳೇ ಈ ಕೊನೆಯಲ್ಲಿ ನಾವಿದೀವಲ್ವಾ, ಮಕ್ಳೇ ನೀವು ನನ್ನನ್ನು ನೆನಪು ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಐಸಾ ಭಿ ಹೋತಾ ಹೈ ಜೋ ಯಾದ್ ನಹಿ ಕರ್ತೆ ಹೈ ಉನ್ಕಾ ಕ್ಯಾ ಹಾಲ್ ಹೋಗಾ. ಇವಾಗ ನಾವೆಲ್ಲ ಮಕ್ಕಳಿದೀವಿ, ಕೆಲವೊಂದ್ಸಲ ಏನ್ ಮಾಡ್ತೀವಿ, ಮರ್ತೋಗ್ಬಿಡ್ತೀವಲ್ಲ. ಅಂತ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಅಂತ ಬಾಬೋರ್ನ ನೆನಪೇ ಮಾಡ್ಲಿಲ್ಲ ಅಂದ್ರೆ ನಮ್ ಗತಿ ಏನಾಗ್ಬೋದು. ಎಂತ ಸ್ಟ್ರಾಂಗ್ ಮಾತು ಹೇಳ್ಕೊಡ್ತಿದ್ದೆ. ಯಾಕೆಂದ್ರೆ ನಾವು ಬಹಳ ಪ್ರೀತಿಯಿಂದ ಸುಖದಿಂದ ಬಾಬೋರ್ ಜೊತೆಗೆ ವಾಪಸ್ ಹೋಗ್ಬೇಕು. ನಮ್ಮ ಅಂತ ಮತ್ತೆ ಏನಿರ್ಬೇಕು, ಸುಖದಾಯಿಯಾಗಿರ್ಬೇಕಂದ್ರೆ ಬಹಳ ಕಾಲ ನಾವು ಒಬ್ಬ ಬಾಬನನ್ನ ನೆನಪು ಮಾಡ್ತಾ ಬಂದಿದ್ದೇ ಆದ್ರೆ ಸುಖಾಂತ್ಯ ಇರ್ತದೆ. ಅದಕ್ಕೆ ಬಾಬಾ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಕೊನೆಗೆ ಏನ್ ಗತಿ ಆಗ್ತದೆ ಬಾಬಾ ಇರೋ ಸತ್ಯ ವಿಚಾರ ಹೇಳ್ಕೊಡ್ತಿದ್ದಾರೆ ಬಾಬಾ. ಬಾಪ್ ಸಮझाते हैं बच्चों और सब बात छोड़ दो. ಏನ್ ಮಾಡೋಣ ಮಕ್ಳೇ, ಎಲ್ಲ ಅನ್ಯ ಮಾತನ್ನ ಬಿಟ್ಬಿಡಿ, ನನ್ನೊಬ್ಬನ ನೆನಪು ಮಾಡ್ರಿ. ಸಿರ್ಫ್ ಏಕ ಬಾತ್ ಕಿ ದೇಹ ಅಭಿಮಾನಿ ಬನೋ ಮಾಮೇಕಂ ಯಾದ್ ಕರೋ. ದೇಹಿ ಏನ್ ಹೇಳ್ತಿದ್ದಾರೆ, ಒಂದೇ ಒಂದ್ ಮಾತು, ದೇಹಿ ಅಭಿಮಾನಿಗಳಾಗ್ರಿ ಮತ್ತೆ ನನ್ನನ್ನು ನೆನಪು ಮಾಡ್ರಿ. ಇದೊಂದೇ ನಿಮ್ಗೆ ಉಪಯುಕ್ತ ಮಾತು. ಇನ್ ಬೇರೆ ಏನೆಲ್ಲ ಮಾಡ್ತಿರಲ್ಲ ಅದೆಲ್ಲ ವೇಸ್ಟು, ಅದನ್ನ ಮಾಡಕ್ ಹೋಗ್ಬೇಡ್ರಿ. ಇದೊಂದು ಕೆಲಸ ಮಾಡಿ ನೋಡ್ರಿ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನೆಷ್ಟು ಸತಿ ಹೇಳ್ಕೊಡ್ಬೇಕು ನಮಗೆ ಬಾಬಾ. ಎಷ್ಟು ವರ್ಷಗಳಿಂದ ಈ ಮಾತು ಹೇಳ್ಕೊಡ್ತಿದಾರಲ್ಲೋ ನಮ್ಮ ಉದ್ಧಾರಕ್ಕೋಸ್ಕರ ಬಸ್ ಅಂತ ಹೇಳ್ತೀರಿ. ಇಷ್ಟು ಮಾಡ್ರಪ್ಪ ಸಾಕಂತ. ಯಾವತ್ತೋ ಜಾನ್ತೆ ಹೋ ಆತ್ಮ ಏಕ್ ಶರೀರ್ ಚೋಡ್ ದೂಸರಾ ಲೇತಿ ಹೈ, ಆತ್ಮ ಹಿ ದುಃಖ ಸುಖ ಭೋಗ್ತಿ ಹೈ. ಇದು ಗೊತ್ತಿದೆ ನಮ್ಗೆಲ್ಲ. ಏನು, ನಾವು ಆತ್ಮರು ಈ ಶರೀರದಲ್ಲಿದ್ದೀವಿ, ಇದನ್ನ ಬಿಟ್ಟು ಮತ್ತೊಂದು ಶರೀರ ತಗೊಳ್ತೀವಿ. ಈ ರೀತಿ ಆತ್ಮನೇ ದುಃಖನೂ ನೋಡ್ತಾನೆ, ಆತ್ಮನೇ ಸುಖನೂ ಅನುಭವಿಸುವಂಥದ್ದು. ಕಭಿ ಭಿ ಏಕ್ ದೋ ಕೆ ದಿಲ್ ಕೋ ನಹಿ ದುಖಾನಾ ಚಾಹಿಯೆ. ನಾವೇನ್ ಮಾಡಬಾರ್ದು, ಎಂದು ಅನ್ಯರಿಗೆ ದುಃಖವನ್ನ ಕೊಡಬಾರ್ದಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕ್ ದೋ ಕೋ ಸುಖ ಪਹੁಂಚಾನ ಚಾಹಿಯೆ, ತುಮ್ಹಾರ ದಂಧಾ ಯಹಿ ಹೈ. ಪ್ರತಿಯೊಬ್ಬರಿಗೂ ನಮ್ಮಿಂದ ಸುಖ ಸಿಗ್ಬೇಕು. ಇವಾಗ ದಾದಿಯರೆಲ್ಲ ನೋಡ್ರಿ ಎಷ್ಟು ಶ್ರೇಷ್ಠ ಸ್ಥಿತಿಯನ್ನು ಹೊಂದಿದ್ರು ತಾನೆ. ಯಾವ ಆಧಾರ? ಬಾಬರ ಮಾತನ್ನ ಎಲ್ಲ ಚಾಚು ತಪ್ಪದಂತೆ ಪಾಲಿಸಿದ್ರಿಂದ. ಹಾಗೇನೆ ನಾವೆಲ್ಲ ಮಕ್ಕಳು ಆ ಶ್ರೇಷ್ಠ ಸ್ಥಿತಿಯನ್ನು ಹೊಂದಬೇಕಂದ್ರೆ ಬಾಬಾ ಹೇಳ್ಕೊಡ್ತಿದ್ದಾರೆ, ಮಕ್ಕಳೇ ನೀವು ಯಾರಿಗೂ ದುಃಖವನ್ನು ಕೊಡಬಾರ್ದು. ತುಮ್ಹಾರ ತಂದ ಇದೇ ನಿಮ್ ಕೆಲಸ, ಏನು, ಸುಖವನ್ನ ಕೊಡೋದು ಅಂತ ಹೇಳ್ತಿದ್ದಾರೆ ಬಾಬಾ. ಸಾರಾ ದಿನ್ ಏಕ್ ದೋ ಕೋ ಯಾದ್ ಕರ್ತೆ ರೇತೆ ಹೈ, ಏಕ ದೋಕಿ ದೇಹ ಮೇ ಫಸೆ ರಹತೆ ಹೈ. ಮಿಸ್ಟೇಕ್ ಎಲ್ಲಿ ಮಾಡ್ತೀವಿ ನಾವು, ಅದು ಹೇಳ್ಕೊಡ್ತಿದ್ದಾರೆ. ಇಡೀ ದಿನದಲ್ಲಿ ಯಾರದೇ ದೇಹದಾರಿಗಳ ನೆನಪಲ್ಲಿರೋದು. ಯಾರಾದ್ರೂ ಏನಾದ್ರು ಹೇಳ್ತಾರ, ಅವ್ರದೇ ತುಂಬ್ಕೊಂಡ್ ಬಿಟ್ಟಿರೋದು, ಅವ್ರ ಚಿತ್ರನೇ ಇರುತ್ತೆ, ಬಾಬೋರ್ ಮರ್ತೋಗ್ಬಿಟ್ಟಿರ್ತಾರೆ. ಅದಕ್ಕೆ ಇಡೀ ದಿನ
ಬಾಬಾ ಹೇಳ್ತಿದ್ದಾರೆ ಪರಸ್ಪರ ಒಬ್ಬರನ್ನೊಬ್ಬರು ನೆನಪು ಮಾಡ್ತಾ ಇದ್ದಾರೆ. ಮಾಯಾ ಬಿ ತೀಕಿ ಹೈ, ಬಾಬಾ ನಾಮ್ ನಹಿ ಲೇತೆ ಹೈ, ಇಸ್ಲಿಯೇ ಬಾಬಾ ಕೇತೆ ಬಚ್ಚೆ ದೇಹಿ ಅಭಿಮಾನಿ ಭವ. ಬಾಬನ್ ಗೊತ್ತು ಯಾವ್ಯಾವ ಮಕ್ಳು ಏನೇನಂತ, ಆದ್ರೆ ಮಕ್ಳ ಹೆಸರು ತಗೊಳಲ್ಲ. ಹೆಸರು ತಗೊಂಡ್ರೆ ಮಕ್ಳು ಇರ್ತಾರ, ಓಡೋಗ್ಬಿಡ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬನ್ ನೋಡಿ ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಿದ್ರ ಮಕ್ಳೇ, ನೀವು ಆತ್ಮಾಭಿಮಾನಿ ಆಗ್ರಿ. ನಿಮ್ಮ ಮನ್ಸನ್ನ ಬೇರೆಯವ್ರ ಜೊತೆ ಕಳಿಸ್ಬೇಡ್ರಿ, ಬೇರೆಯವ್ರನ್ನ ನೋಡ್ಬೇಡ್ರಿ, ನನ್ನೊಬ್ಬನನ್ನ ನೋಡಿ ಆತ್ಮಾಭಿಮಾನಿ ಆಗ್ರಿ. ಜ್ಞಾನ್ ತೋ ಬಡಾ ಸಹಜ ಹೈ, ಯಾದ್ ಹಿ ಮುಷ್ಕಿಲ್ ಹೈ. ಹೌದಲ್ಲ, ಬಾಬಾವ್ರ ಜ್ಞಾನ ಭಾಳ ಸುಲಭ ನೋಡ್ರಿ. ಯಾವ್ದಾರು ಕಷ್ಟದ ಮಾತು ಇದೆಯಾ? ಇಲ್ಲ. ಆದ್ರೆ ಮಕ್ಳೇ ನೀವು ನನ್ನನ್ನು ನೆನಪು ಮಾಡ್ರಿ ಅಂತಾರಲ್ಲ, ಇದೊಂದು ಕಷ್ಟ ಆಗ್ತದೆ. ಓ ನಾಲೆಜ್ ತೋ ಫಿರ್ ಬಿ 15-20 ವರ್ಷ ಪಡ್ತೆ ಹೇ, ಕಿತನಿ ಸಬ್ಜೆಕ್ಟ್ಸ್ ಓದ್ತೀಯ. ಲೌಕಿಕ ವಿದ್ಯಾಭ್ಯಾಸ ನೋಡ್ರಿ 15-20 ವರ್ಷ ಓದ್ಬೇಕಾಗ್ತದೆ. ಡಿಗ್ರಿ ತಗೊಳ್ಬೇಕಂದ್ರೆ ಸಮಯ ಓದ್ತಾರಲ್ಲ 21 ವರ್ಷದವರೆಗೆ, 5 ವರ್ಷದಿಂದ 21ರವರೆಗೂ ಓದ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರದ ಅಲ್ಲಿ ಅನೇಕ ಸಬ್ಜೆಕ್ಟ್ಸ್ ಕೂಡ ಇರ್ತದೆ. ಯೋ ನಾಲೆಜ್ ತೋ ಬಡಿ ಸಹಜ ಹೈ, ಡ್ರಾಮಾ ಕೋ ಜಾನನಾ ಏಕ ಕಹಾನಿ ಹೈ. ಈ ಜ್ಞಾನ ಇಷ್ಟು ಸುಲಭ ನೋಡ್ರಿ. ಎಷ್ಟು ಸುಲಭಪ್ಪ ಅಂದ್ರೆ ಒಂದು ಕತೆ ರೀತಿ. ಹೆಂಗೆ ಲಾಂಗ್ ಹೇಗೋ ಬಹಳ ಹಿಂದೆ ಅಂದ್ರೆ ಸತ್ಯತ್ರೇತ ದ್ವಾಪರ ಕಲಿಯುಗದ ಬಾಬಾ ಕತೆ ಹೇಳ್ಕೊಡ್ತಾರೆ. ಇದನ್ನ ನೆನಪು ಮಾಡ್ಕೊಳ್ಳೋದು ಸುಲಭನೋ ಕಷ್ಟನೋ? ಕತೆ ತರ ಹೇಳ್ಕೊಡ್ತಾರೆ ತಾನೆ. ಅಂದಾಗ ಮುರ್ಲಿ ಚಲಾನ ಬಡಿ ಬಾತ್ ನಹೀ ಹೈ, ಯಾದ್ ಕಿ ಬಡಿ ಮುಷ್ಕಿಲಾತ್ ಹೈ. ನಾವು ಮುರ್ಲಿ ಓದಿ ಹೇಳ್ಬಿಡ್ತೀವಿ, ಹೌದಲ್ಲ, ಸುಲಭ, ಎಲ್ಲರೂ ಮಾಡ್ಬೋದು ಈ ಕೆಲಸನ ಅಂತ ಹೇಳೋದು. ಆದ್ರೆ ನನ್ನ ಆತ್ಮ ಎಷ್ಟು ಬಾಬನ್ ನೆನಪು ಮಾಡ್ತೀನಲ್ಲ, ಅದನ್ನ ನೋಡ್ಕೊಳ್ಬೇಕು. ಇದು ಕಷ್ಟದ ಮಾತಿದೆ. ಬಾಬಾ ಫೀರ್ ಕಹತೈತೆ ಡ್ರಾಮಾ ಹೇಳ್ಕೊಡೋದೆಲ್ಲ ಹೇಳ್ಕೊಡ್ತಾರೆ. ಒಂದ್ ವೇಳೆ ನಾವು ಮಾಡ್ಲಿಲ್ಲ ಅಂದ್ರೆ ಹೇಳ್ತಾರೆ ಡ್ರಾಮಾ. ಏನು ಮಾಡಕ್ಕಾಗಲ್ಲ, ಹೇಳಿದ್ದಂತೂ ನಾನು ಹೇಳಾಯ್ತು ಅಂತ. ಫಿರ್ ಬಿ ಪುರುಷಾರ್ಥ ಕರ್ತೆ ರಹೋ, ಬಾಪ್ ಕೋ ಯಾದ್ ಕರೋ ತೋ ಯೋಗ ಅಗ್ನಿ ಸೆ ತುಮ್ಹಾರೆ ಪಾಪ ಭಸಮ್ ಹೋಂಗೆ. ಬಾಬಾ ಹೇಳ್ತಾರೆ, ಮಕ್ಳೇ ನೀವು ನನ್ನ ನೆನಪು ಮಾಡ್ರಿ. ನೀವೆಷ್ಟು ಬಾಬಾವ್ರನ್ನ ನೆನಪು ಮಾಡ್ತೀರಲ್ಲ, ನೆನಪಿನಿಂದ ಏನಾಗುತ್ತೆ, ಪಾಪವೆಲ್ಲವೂ ಭಸ್ಮ ಆಗ್ತಾ ಹೋಗುತ್ತೆ. ಬಿಂದು ಬಾಬನ್ ನೆನಪು ಮಾಡ್ತಾ ಹೋದ್ರೆ ನೋಡ್ರಿ, ಪರಂಧಾಮದ ಅನಾದಿ ಸ್ವರೂಪದ ಸ್ಥಿತಿ ಇದು, ಅದಲ್ಲ. ಇದರಿಂದ ನನ್ನ ಆತ್ಮನಲ್ಲಿರೋ ರಷ್ಟೆಲ್ಲವೂ ಬಿಟ್ಟೋಗುತ್ತೆ. ಅಚ್ಚೆ ಬಚ್ಚೆ ಇಸ್ಮೆ ಫೇಲ್ ಹೋ ಜಾತೆ ಹೇ. ಮಕ್ಳು ಎಲ್ಲಿ ಫೇಲ್ ಆಗ್ತೀವಿ? ಜ್ಞಾನ ಹೇಳೋದು ಸುಲಭ, ಓದೋದು ಸುಲಭ, ಅದ್ರೇನಿದೆ, ಬಾಬೋರ್ನ ನೆನಪು ಮಾಡೋದು ಇದೆಯಲ್ಲ, ಈ ನೆನಪಿನ ಸಬ್ಜೆಕ್ಟ್ ಅಲ್ಲಿ ಒಳ್ಳೊಳ್ಳೆ ಮಕ್ಕಳು ಕೂಡ ಫೇಲ್ ಆಗ್ಬಿಡ್ತೀವಿ ಅಂತ ಹೇಳ್ತಿರೋದು ಬಾಬಾ. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते. मुरलिया सारा फर्स्ट वन. कभी भी किसी की दिल को दुखी नहीं करना है. ಎಂದೂ ಯಾರಿಗೂ ಯಾರ ಹೃದಯಕ್ಕೆ ದುಃಖವನ್ನ ಕೊಡಬಾರ್ದು. ಎಂದು ಯಾರಿಗೂ ದುಃಖವನ್ನ ಕೊಡಬಾರ್ದು, ಇದು ಮುಖ್ಯ ಮಾತು. ಸಬ್ಕೋ ಸುಖ ಪਹੁಂಚಾನಾ ಹೇ. ಅಲ್ಲೇ ಮತ್ತೇನ್ ಮಾಡ್ಬೇಕಲ್ಲ, ನಾವು ಎಲ್ಲರಿಗೂ ಸುಖವನ್ನ ಕೊಡ್ಬೇಕಾಗಿದೆ. एक बाप की याद में रहना और सबको याद दिलाना है. ಈ ಮಹಾವಾಕ್ಯ ಎಷ್ಟು ಸತಿ ಹೇಳಿದ್ರು ನೋಡ್ರಿ ಇವತ್ತು ಬಾಬಾ. ಒಬ್ಬ ಬಾಬನ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ನೆನಪನ್ನ ತರಿಸ್ಬೇಕು. ಎಲ್ಲರಿಗೂ ನೆನಪನ್ನ ತರಿಸ್ಬೇಕು. ಸೆಕೆಂಡ್ ಒನ್, पापों का दाग मिटाने के लिए देही अभिमानी बन अविनाशी ब्लॉटिंग पेपर बाप को याद करना है. ಈ 2 ಪಾಯಿಂಟ್ ನೆನಪಿದ್ರು ಸಾಕು, ಇರಡಿ ಮುರಳಿ ನೆನಪಾಗ್ಬಿಡತ್ತೆ ಮಕ್ಕಳಿಗೆ ಇವತ್ತು. ಪಾಪದ ಕಲೆಯನ್ನ ಅಳಿಸಲು ಆತ್ಮ ಅಭಿಮಾನಿಯಾಗಿ ಅವಿನಾಶಿ ಬ್ಲಾಟಿಂಗ್ ಪೇಪರ್ ತಂದೆಯನ್ನ ನೆನಪು ಮಾಡಬೇಕು. ಅವಿನಾಶಿ ಬ್ಲಾಟಿಂಗ್ ಪೇಪರ್ ತಂದೆಯನ್ನ ನೆನಪು ಮಾಡಬೇಕು. ऐसी मीठी अवस्था बनानी है
जो सबका कल्याण होता रहे, ಎಲ್ಲರ ಕಲ್ಯಾಣವಾಗುವಂತಹ ಮಧುರ ಸ್ಥಿತಿಯನ್ನ ಮಾಡಿಕೊಳ್ಬೇಕು. ಎಲ್ಲರದು, ನಾವು ಯಾರ್ಯಾರ ಸಂಬಂಧದಲ್ಲಿ ಹೋಗ್ತೀವೋ ಎಲ್ಲರದು ಕಲ್ಯಾಣ ಆಗ್ಬೇಕು. ಆ ಥರ ನಮ್ಮ ಸ್ಥಿತಿಯನ್ನ ಮಧುರ ಮಾಡಿಕೊಳ್ಬೇಕು. आज का वरदान, अपने सहयोग से निर्बल आत्माओं को वर्षे का अधिकारी बनाने वाले वरदानी मूर्त भव. ತನ್ನ ಸಹಯೋಗದಿಂದ ನಿರ್ಬಲ ಆತ್ಮರಿಗೆ ಆಸ್ತಿಗೆ ಅಧಿಕಾರಿ ಮಾಡುವಂತಹ ವರದಾನಿ ಮೂರ್ತಿಗಳಾಗಿ. ಅಂದ್ರೆ ತಮ್ಮ ಹತ್ರ ಇರೋ ಡೆಫಿನಿಷನ್ ಕೇಳಿ ಹೇಳ್ತಾರೆ ಬಾಬಾ. अब वरदानी मूर्त द्वारा संकल्प शक्ति की सेवा कर. ಈಗ ವರದಾನಿ ಮೂರ್ತಿಯ ಮೂಲಕ ತಮ್ಮ ಸ್ಥಿತಿ ಹಿಂಗಿರ್ಬೇಕು. ವರದಾನಿ ಮೂರ್ತಿ ಸ್ಥಿತಿ ಎಲ್ಲಿದ್ದು ತಮ್ಮ ಸಂಕಲ್ಪದ ಶಕ್ತಿಯಿಂದ ಸೇವಾಕರ್ ನಿರ್ಬಲ ಆತ್ಮಾಂಕೋ ಬಾಪ್ಗೆ ಸಮೀಪ ಲಾವೋ. ನಿರ್ಬಲ ಅಶಕ್ತ ಆತ್ಮರು, ಬಲಹೀನ ಆತ್ಮರು, ಅವರೆಲ್ಲರನ್ನ ತಂದೆಯ ಸಮೀಪ ಕರೆತನ್ನಿ. मेजॉरिटी आत्माओं में शुभ इच्छा उत्पन्न हो रही है कि ಮೆಜಾರಿಟಿ ಆತ್ಮರಲ್ಲಿ ಈ ಶುಭವಾದ ಒಳ್ಳೆಯ ಇಚ್ಛೆ ಇದೇ ಉತ್ಪನ್ನ ಆಗ್ತಾ ಇದೆ. ಆಧ್ಯಾತ್ಮಿಕ ಶಕ್ತಿ ಜೋ ಕುಚ್ ಕರ್ ಸಕ್ತಿ ಹೈ वो और कोई नहीं कर सकता. ಎಲ್ಲರಿಗೂ ಇದೇ ಇದೆ. ಏನಂದ್ರೆ ಆಧ್ಯಾತ್ಮಿಕ ಶಕ್ತಿ ಇದೆಯಲ್ಲ, ಇದು ಏನೆಲ್ಲ ಮಾಡುತ್ತೆ ಅಂದ್ರೆ ಜೋ ಕುಚ್ ಕರ್ ಸಕ್ತಿ ಹೈ, ಏನೆಲ್ಲ ಮಾಡಕ್ ಸಾಧ್ಯತೆ ಇದೆ ಅದು ಬೇರೆ ಇನ್ಯಾವುದೇ ಶಕ್ತಿ ಮಾಡಕ್ಕಾಗೋದಿಲ್ಲ. ಈ ಶಕ್ತಿ ಮಾಡುವಂತ ಕಾರ್ಯವನ್ನ ಬೇರೆ ಯಾವುದೇ ಶಕ್ತಿ ಮಾಡಕ್ ಸಾಧ್ಯ ಇಲ್ಲ. ಇದು ಕೆಲವು ಒಳ್ಳೆ ಆತ್ಮರಿಗೆ ಉತ್ಪನ್ನ ಆಗುತ್ತೆ ವಿಚಾರ. ಲೇಕಿನ್ आध्यात्मिकता की ओर चलने के लिए अपने को ಹಿಮ್ಮತ್ಹೀನ್ ಸಮಸ್ತೆ. ಅವ್ರಿಗೆ ಗೊತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಎಲ್ಲ ನಡೆಯುತ್ತೆ ಅಂತ. ಆದ್ರೆ ತಾನ್ ಸ್ವಯಂ ಆ ಆಧ್ಯಾತ್ಮಿಕ ಶಕ್ತಿಯ ಆಧಾರದಂತೆ ನಡಿಬೇಕಂದ್ರೆ ಅವ್ರೇನ್ ಅನ್ಕೊಳ್ತಾರೆ, ನನ್ನ ಕೈಲಾಗಲ್ಲ, ನಮ್ಮ ಕೈಲಾಗಲ್ಲ ಇದೆಲ್ಲ ಮಾಡಕ್ಕೆ ಅನ್ಕೊಳ್ತಾರೆ. उन्हें अपने शक्ति से हिम्मत की टांग दो. ಅವ್ರು ಸ್ವಾವಲಂಬಿ ಆಗಕ್ಕಾಗಲ್ಲ, ಅದಕ್ಕೇನ್ ಮಾಡ್ಬೇಕು ಅಂತವ್ರಿಗೆ ತಮ್ಮ ಶಕ್ತಿಯಿಂದ ಅವ್ರ ಕಾಲ್ ಅಂದ್ರೆ ಅವ್ರನ್ನ ನಿಲ್ಸಿ ಅಂತ ಹೇಳ್ತಿದ್ದಾರೆ. ಈಗ ನಿಲ್ಲಕ್ಕಾಗ್ದಿರೋರ್ಗೆ ಏನ್ ಮಾಡ್ತಾರೆ, ಎದ್ದು ನಿಲ್ಸ್ತಾರೆ, ಸಪೋರ್ಟ್ ಕೊಡ್ತಾರಲ್ಲ ಅದೇ ತರ. ತಬ್ ಬಾಪ್ಗೆ ಸಮೀಪ ಚಲ್ಕರ್ ಆಯಂಗೆ, ಆಗ ಅವರು ಬಾಬನ ಸಮೀಪ ನಡ್ಕೊಂಡು ಬರ್ತಾರೆ. ತಮ್ಮಲ್ಲಿರೋ ಶಕ್ತಿ ಅವ್ರಿಗೆ ಕೊಡಿ, ಸಂಕಲ್ಪದ ಮೂಲಕ ಶಕ್ತಿ ತುಂಬಿ ಆಗ ಅವರೆಲ್ಲರೂ ತಂದೆಯ ಬಳಿ ಬರ್ತಾರೆ. अब वरदानी मूर्त बन अपने सहयोग से उन्हें वर्षे के अधिकारी बनाओ. ಈಗ ಮಕ್ಕಳು ವರದಾನಿ ಮೂರ್ತಿಗಳಾಗಿ ತಮ್ಮ ಸಹಯೋಗದಿಂದ ಅವರಿಗನ್ನ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡ್ರಿ. ಬೇರೆ ಆತ್ಮರಿಗೆ ಶಕ್ತಿ ಕೊಡ್ರಿ, ನಿಮ್ಮ ಶ್ರೇಷ್ಠ ಸ್ಥಿತಿಯಿಂದ ಅಧಿಕಾರಿಗಳನ್ನಾಗಿ ಮಾಡಿ. ಸ್ಲೋಗನ್ है, अपने परिवर्तन द्वारा संपर्क, बोल और संबंध में सफलता प्राप्त करने वाले ही सफलता मूर्त है. ತಮ್ಮ ಪರಿವರ್ತನೆಯ ಮೂಲಕ ಸಂಪರ್ಕ, ಮಾತು ಮತ್ತು ಸಂಬಂಧದಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅವರೇ ಸಫಲತಾ ಮೂರ್ತಿಗಳು. ಸಫಲತಾ ಮೂರ್ತಿಗಳು ಹೆಡ್ಲೈನ್ ಏನ್ ಕೇಳಿದ್ರಿ? मीठे बच्चे, हर एक के पाप चूसने वाला फर्स्ट क्लास ब्लॉटिंग पेपर एक शिव बाबा है. ಮಧುರ ಮಕ್ಕಳೇ, ಪ್ರತಿಯೊಬ್ಬರ ಪಾಪವನ್ನ ಹೀರುವಂತಹ ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಒಬ್ಬ ಶಿವ ಬಾಬಾ ಇದ್ದಾರೆ. ಉಸ್ಕೋ ಯಾದ್ ಕರೋ ತೋ ಪಾಪ ಖತಮ್ ಹೋಂಗೆ. ಆ ಒಬ್ಬನನ್ನ ನೆನಪು ಮಾಡಿದ್ದೇ ಆದರೆ ಎಲ್ಲ ಪಾಪವು ಸಮಾಪ್ತಿಯಾಗುತ್ತೆ.
ಓಂ ಶಾಂತಿ. ಬಾಬಾ ಪ್ರಶ್ನೆ ಏನು ಮಾಡಿದ್ರು? ಆತ್ಮನಲ್ಲಿ ಅತಿ ಆಳವಾದ ಕಲೆ ಇದೆ. ಆ ಕಲೆ ಯಾವುದು? ಅದನ್ನು ಅಳಿಸ್ಬೇಕಂದ್ರೆ ಯಾವ ಕಷ್ಟ ಪಡ್ಬೇಕು ನಾವೆಲ್ಲ ಕೇಳಿದ್ರು. ಏನು ಕೇಳಿದ್ವಿ? ಆತ್ಮನಲ್ಲಿ ದೇಹಾಭಿಮಾನದ ಬಹಳ ಆಳವಾದ ಗಾಯದ ಕಲೆ ಇದೆ, ಹೌದಲ್ಲ? ಅದು ಗಡಿಗಳಿಗೆ ಏನ್ ಮಾಡ್ತದೆ? ಮತ್ತೆ ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ದೇಹದಾರಿಗಳ ನೆನಪು ನಾಮರೂಪದಲ್ಲಿ ಸಿಕ್ಕಾಕೊಂಡ್ ಬಿಡ್ತಾನೆ ಆತ್ಮ. ದೇಹದಾರಿಗಳ ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋದಿದೆಯಲ್ಲ, ಇದು ದೊಡ್ಡ ತಪ್ಪು ಅಂತ ಹೇಳ್ತಿರೋದು ಬಾಬಾ. बाप को याद ना कर देहदारी को याद करते रहते हैं. ಬಾಬೋರ್ನ ನೆನಪು ಮಾಡಲ್ಲ, ಅದಕ್ಕೆ ಬದಲಾಗಿ ಎಲ್ಲ ದೇಹದಾರಿಗಳನ್ನ ನೆನಪು ಮಾಡ್ತಾ ಇರೋದು. ಏಕದೋಕೋ ದಿಲ್ ಕೋ ದುಃಖ ದೇತಿ ಹೈ, ಪರಸ್ಪರ ಒಬ್ರಿಗೊಬ್ರಿಗೆ ದುಃಖ ಕೊಡೋದು. ಇದನ್ನೇನ್ ಮಾಡ್ಬೇಕಂದ್ರು ಬಾಬಾ? ಈ ಸಂಸ್ಕಾರ ಅಳಿಸ್ಕೊಳ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಆತ್ಮಾಭಿಮಾನಿ ಆಗ್ಬೇಕು. ಬಾಬಾ ಸುಂದರ ಅನುಭೂತಿ ಮಾಡಿಸಿದ್ರಲ್ಲ, ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳುವಂಥದ್ದು. ಆತ್ಮನಾಗಿ ನೀವೆಲ್ಲ ಓಂ ಶಾಂತಿ. ಇವತ್ತು ಬಾಪ್ ದಾದಾ ಮತ್ತು ನಮ್ಮ ಅಕ್ಕೋರಿಗೆ ಭಾಳ ಧನ್ಯವಾದ ಹೇಳಿದ್ರು, ಸಾಲದು ಎಷ್ಟು ಹೇಳಿದ್ರು. ಆದರೆ ಡ್ರಾಮಾದಲ್ಲಿ ಈ ಪಾರ್ಟ್ ಇತ್ತು. ಲಾಸ್ಟ್ ಹೋಗೋ ದಿನ ಮಾತ್ರ ಗೊತ್ತಾಯಿತು. ಅಂದರೆ ಡ್ರಾಮಾ ಅನುಸಾರ ನಾನು ಸಮಯ ಅಂತೂ ಬಿಲ್ಕುಲ್ ಇಲ್ವೇ ಇಲ್ಲ. ಮೊದಲಿಂದನೂ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಸಮಯ ಏನಿದೆ ಅನ್ಯರ ಕಲ್ಯಾಣಕ್ಕೋಸ್ಕರ ಉಪಯೋಗಿಸಿ ಅಂತ. ಇವಾಗ ನಾವೆಷ್ಟು ಇವತ್ತಿನ ಮುರಳಿ ಆಧಾರದಂತೆ ನಾವೆಷ್ಟು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರ್ತೀವಿ. ಅನ್ಯರಿಗೂ ಬಾಬೋರ್ನ ನೆನಪು ತರಿಸುವಂಥದ್ದು. ಈ ವ್ಯಕ್ತದಲ್ಲಿಂದ ದೂರ ಯಾವಾಗಲೂ ಅವ್ಯಕ್ತ ಸ್ಥಿತಿ ಅಥವಾ ನಿರಾಕಾರಿ ಸ್ಥಿತಿಯ ಅಭ್ಯಾಸ ಮಾಡಿದ್ದೇ ಆದರೆ ನಾವು ಅಂತಿಮ ಪೇಪರಲ್ಲಿ ಪಾಸ್ ಆಗಕ್ಕೆ ಸಾಧ್ಯ. ಇದು ನನ್ನ ಪರ್ಸನಲ್ ಅನುಭವ. ನಾನು ಅಂದರೆ ನಾವೆಲ್ಲರೂ ನಾನು ಖಾಸ್ ಆತ್ಮಾಭಿಮಾನಿ ಸ್ಥಿತಿ ಅಭ್ಯಾಸ ಮಾಡ್ತಾ ಬಾಬಾ ಏನು ಹೇಳ್ತಾರೋ ಪ್ರತಿನಿತ್ಯದ ಶ್ರೀಮತದಂತೆ ನಾವು ನಡೆದಿದ್ದೆ ಆದರೆ ಇಷ್ಟೆಲ್ಲ ಹಿರಿಯರಿಂದ ನಾವು ಪಾಲನೆ ತಗೊಂಡ್ವಿ. ನಮಗೆ ಹೆಜ್ಜೆ ಹೆಜ್ಜೆ ಪಾಲನೆ ಕೊಟ್ಟರು ಬಾಪ್ ದಾದಾ ಮತ್ತು ದಾದಿಯರೆಲ್ಲರೂ. ಅವರ ಪಾಲನೆಯ ರಿಟರ್ನ್ ನಾವು ಅವರ ಹೆಸರನ್ನು ಪ್ರಸಿದ್ಧ ಮಾಡಬೇಕು ಅಂತ. ಓಂ ಶಾಂತಿ. फुर्सत न मिलेगी काम से, कुछ तो समय सा निकालो, प्यार करो भगवान से। प्रभु प्यार का एक तराना तुम्हें सुनाने आए हैं। प्रभु प्यार का
एक तराना तुम्हें सुनाने आए हैं। प्यार का सागर प्यार लुटाता ये बताने आए हैं। प्रभु प्यार का एक तराना तुम्हें सुनाने आए हैं। प्रभु प्यार का एक तराना तुम्हें सुनाने आए हैं। प्यार का सागर प्यार लुटाता ये बताने आए हैं। प्रभु प्यार का एक तराना तुम्हें सुनाने आए हैं। प्रभु प्यार का एक तराना तुम्हें सुनाने आए हैं। सुगंध चाहिए फूलों की तो फूल से नाता जोड़ो। सुगंध चाहिए फूलों की तो फूल से नाता जोड़ो। परमानंद को पाना हो गर मन को प्रभु से जोड़ो। परमानंद को पाना हो गर मन को प्रभु से जोड़ो। मूल वतन के रहने वाले स्थूल वतन में आए हैं। प्रभु प्यार का एक तराना तुम्हें सुनाने आए हैं। प्रभु प्यार का एक तराना तुम्हें सुनाने आए हैं। मरुभूमि की झिलमिल को पानी समझना भूल है। मरुभूमि की झिलमिल को पानी समझना भूल है। ये तो सूरज की गर्मी है और पवन खिल है। ये तो सूरज की गर्मी है और पवन खिल है। मन की बंद आंखें खोलो ये बताने आए हैं। प्रभु प्यार का एक तराना तुम्हें सुनाने आए हैं। प्रभु प्यार का एक तराना तुम्हें सुनाने आए हैं। प्रभु प्यार की बरखा हो रही है, झलक रहा है सागर। प्रभु प्यार की बरखा हो रही है, झलक रहा है सागर। भरना चाहो भर लो जितना अपने दिल की गागर। भरना चाहो भर लो जितना अपने दिल की गागर। आत्मीयता के झरनों से प्रभु प्रेम पिलाने आए हैं। प्रभु प्यार का
एक तराना तुम्हें सुनाने आ